ಇಲ್ಲಿ ನೆರೆದಿರ್ತಕ್ಕಂತಹ ಸಜ್ಜನರೇ, ಮಹಾದೇವಿ ವಿದ್ಯಾರ್ಥಿಗಳು, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಾಗಿ ನಿಜವಾಗಿ ನಮಗೆಲ್ಲರಿಗೂ ಕೂಡ ಇದೊಂದು ಶುಭ ದಿವಸ. ಯಾವಾಗ ಭಗವಂತ ಬರ್ತಾನೋ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ದಿವಸ ಶುಭವಾದ ಬೇರೆ ಇರುವುದಿಲ್ಲ. ಅಂತಹ ಶುಭ ದಿವಸವನ್ನು ಸ್ವಾಮಿ ನಮಗೆ ಇವತ್ತು ಕರುಣಿಸಿದ್ದಾರೆ. ಅಣ್ಣನವರು ಈ ಸಂಸ್ಥೆಯನ್ನು 63ನೇ ಇಸವಿಯಲ್ಲಿ ಹುಟ್ಟು ಹಾಕಿದಾಗ ಬಹಳಷ್ಟು ದೊಡ್ಡ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದರು. ಅವರ ಜೀವನದ ಕೊನೆಯಲ್ಲಿಯೂ ಕೂಡ ಅದರಲ್ಲೇ ತನ್ನನ್ನು ಸಲ್ಲಿಸಿಕೊಂಡು ಸ್ವಾಮಿಯ ಪಾದಗಳನ್ನು ಸೇರಿದರು. ಆಗ ನಾವೆಲ್ಲರೂ ಕೂಡ ನಿರಾಶೆಯಲ್ಲಿ ಒಂದು ರೀತಿಯ ಈ ಮತಿಭ್ರಮಣೆಯಿಂದ ಕೂತಂತಹ ಸನ್ನಿವೇಶವಿದ್ದಾಗ ಸ್ವಾಮಿ ನಮಗೆಲ್ಲರಿಗೂ ಸಾಂತ್ವನವನ್ನು ಹೇಳಿ ಈಗ 24-25 ವರ್ಷಗಳು ಕೂಡ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಸ್ವಾಮಿ ಬಾಹ್ಯತಃ ಇಲ್ಲಿ ಬಾರದೇ ಇದ್ದಿದ್ರು ಕೂಡ ಸ್ವಾಮಿ ಅಗೋಚರವಾಗಿರುವಂತಹ ಹಾಗೂ ಅದ್ವೈತವಾಗಿರುವಂತಹ ಶಕ್ತಿ ಇಲ್ಲೆಲ್ಲೇ ವ್ಯಾಪ್ತವಾಗಿದ್ದು ಸತ್ಸಾಯಿಗಾರ ಎನ್ನತಕ್ಕಂತಹ ಹೆಸರು ಸ್ವಾಮಿಯ ಕೃಪೆಯಿಂದ ಸಾರ್ಥಕವಾಗಿದೆ. ಆದ್ದರಿಂದಾಗಿ ಇಲ್ಲಿ ಹಲವಾರು ಅಭಿವೃದ್ಧಿಯ ಯೋಜನೆಗಳು ಕಾರ್ಯಗಳು ಕಾರ್ಯಗತವಾಗಲಿಕ್ಕೆ ಸಾಧ್ಯವಾಗಿದೆ. ಅನ್ಯಥಾ ಅದು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಸ್ವಾಮಿ ನಮಗೆ ಸಂಸ್ಥೆಯಲ್ಲಿ ಒಳ್ಳೆಯ ಅಧ್ಯಾಪಕರನ್ನು, ಒಳ್ಳೆಯ ವಿದ್ಯಾರ್ಥಿಗಳನ್ನು, ಒಳ್ಳೆಯ ಕಾರ್ಯಕರ್ತರನ್ನು ಕೊಟ್ಟಿದ್ದರಿಂದ ಈ ಸಂಸ್ಥೆ ಅದರ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗಿದೆ. ಸ್ವಾಮಿ ಹಿಂದೆ ಬಂದ ನಂತರ ನಾವು ಹೈಸ್ಕೂಲಿಗೆ ಹೊಸ ಕಟ್ಟಡ ಹಾಕಿದ್ದೇವೆ, ಗರ್ಲ್ಸ್ ವಿಭಾಗಕ್ಕೆ ಹೊಸ ಕಟ್ಟಡ ಹಾಕಿದ್ದೇವೆ, ಹೈಯರ್ ಎಲಿಮೆಂಟರಿಗೆ ಹೊಸ ಕಟ್ಟಡ ಹಾಕಿದ್ದೇವೆ, ಹಾಗೆ ಸೆಂಟ್ರಲ್ ಸ್ಕೂಲ್ಗೆ ಹೊಸ ಕಟ್ಟಡ ಹಾಕಿದ್ದೇವೆ. ಈ ನಮ್ಮ PUC ಹಾಸ್ಟೆಲ್ಗೆ ಸರಿಯಾಗಿರುವಂತಹ ಕಟ್ಟಡ ಇರಲಿಲ್ಲ. ಕಳೆದ ವರ್ಷ ಸ್ವಾಮಿ ಅಪ್ಪಣೆ ಕೊಡಿಸಿದ್ರು. ಅದಕ್ಕೆ ಒಳ್ಳೆಯ ಕಟ್ಟಡ ಉಂಟು ಅಂತ ಹೇಳಿದೆ. ಮಕ್ಕಳಿಗೆಲ್ಲ ಉಂಟು, ಎಂತ ಉಂಟು, ಒಂದು ಚೆನ್ನಾಗಿಲ್ಲ, ಸರಿಯಾದ ಹಾಕು ಅಂತ ಹೇಳಿದ್ರು. ಹಾಗೆ ಸ್ವಾಮಿಯ ದಯೆಯಿಂದ ಅದು 1.25 ವರ್ಷದಲ್ಲಿ ಪೂರ್ತಿಯಾಗಿದೆ. ಸಾಮಾನ್ಯ ನಾವು ಒಂದು ಕಟ್ಟಡ ಕೊಟ್ಟರೆ 3 ವರ್ಷವೋ 4 ವರ್ಷವೋ ಅದರಲ್ಲೇ ಕಳೆಯುವುದು ನಮ್ಮ ಸಂಪ್ರದಾಯ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಸ್ವಾಮಿ ಆ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಇವತ್ತು ಸ್ವಾಮಿ ಸ್ವತಃ ಬಂದು ಅದರ ಆ ಆರಂಭೋತ್ಸವವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಇನ್ನು ಮುಂದೆ ನಮಗಿರ್ತಕ್ಕಂತಹ ಕೊರತೆ ವಿದ್ಯಾರ್ಥಿಗಳಿಗೆ ಭೋಜನಾಲಯ, ಈ ಭೋಜನಾಲಯಕ್ಕೆ ಬೇಕಾದಂತಹ ಒಂದು ಈ ಶುಭ ಅಸ್ಥಿವಾರವನ್ನು ಕೂಡ ಇವತ್ತು ಸ್ವಾಮಿ ನಡೆಸಿಕೊಟ್ಟಿದ್ದಾರೆ. ಅಂದ್ರೆ ಈ ಸಂಸ್ಥೆಯ ಸರ್ವಾಂಗೀಣವಾಗಿರುವಂತಹ ಜವಾಬ್ದಾರಿ, ಹೊಣೆಗಾರಿಕೆ ತನ್ನದನ್ನು ಸ್ವಾಮಿ ಸ್ವತಃ ನಮಗೆ ತೋರಿಸಿಕೊಟ್ಟು ಈ ಸಂಸ್ಥೆಯನ್ನು ಪ್ರಗತಿ ಪಥದಲ್ಲಿ ಸಾಧಿಸ್ತಾ ಇದ್ದಾರೆ. ಈ ಸ್ವಾಮಿಗೆ ಬರ್ಬೇಕಿರುವಂತಹ ಕಳಕಳಿಯಿಂದ ಹಲವಾರು ಈ ಒಂದು ರೀತಿಯ ತ್ಯಾಗ ಸೇವೆ ಅದಕ್ಕೆ ಸಂತೃಪ್ತರಾಗಿ ಸ್ವಾಮಿ ಇವತ್ತು ಆಗಮಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆ ಸ್ವಾಮಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಕರುಣೆ, ವಾತ್ಸಲ್ಯ, ದಯೆ ಅದು ವಿಶೇಷಕರವಾದ. ಯಾಕೆಂದ್ರೆ ನಾನು ಹಲವಾರು ವರ್ಷಗಳ ಸ್ವಾಮಿಯನ್ನು ಕಾಡ್ತಾ ಇದ್ದೇನೆ. ಬಹುಶಃ ಯಾರಾದ್ರೂ ಬೇರೆ ಆದ್ರೆ ರೇಗಬೇಕಿತ್ತು. ಯಾಕೆಂದ್ರೆ ಹರಿಶ್ಚಂದ್ರನ ನಕ್ಷತ್ರ ಕಾಡಿದ ಹಾಗೆ ಪ್ರತಿಸಲೂ ಹೋಗಿ ಸ್ವಾಮಿಯನ್ನು ಬರಬೇಕು ಅಂತ ಹೇಳ್ತಾ ಇದ್ದೆ. ಎಷ್ಟೋ ವೇಳೆ ಕಾಣ್ತಾ ಇತ್ತು ಇದು ಸರಿಯಲ್ಲ. ಯಾಕೆಂದ್ರೆ ಸ್ವಾಮಿ ಇರ್ತಕ್ಕಂತಹ ಜವಾಬ್ದಾರಿ, ಹೊಣೆಗಾರಿಕೆ ಬಹಳಷ್ಟು ವಿಸ್ತಾರವಾದ್ದು, ಬಹಳಷ್ಟು ದೊಡ್ಡದಾದ್ದು. ನನ್ನದೊಂದು ಸಣ್ಣದಾಗಿರುವಂತ ಕೇಳಿಕೆ, ಇದನ್ನು ಪೂರೈಸಬೇಕು ಅಂತ ನಾನು ಕಾಟ ಕೊಡುವುದು ಸರಿಯಲ್ಲ ಅಂತ ಹಲವಾರು ಸಲ ನಾನು ಯೋಚನೆ ಮಾಡಿದೆ. ಆದ್ರೆ ಆ ಆಸೆ ದುಃಖವನ್ನು ನನಗೆ ಕೊಡ್ತದೆ ಅಂತ ಖಂಡಿತ. ಆದ್ರೆ ಅದನ್ನು ಬಿಟ್ಟಾಗ ಬೇರೆ ಮಾರ್ಗ ಕಾಣಲಿಲ್ಲ. ಯಾಕೆಂದ್ರೆ ಜೀವನಕ್ಕೆ ಯಾವುದಾದ್ರೂ ಒಂದು ಗುರಿ ಬೇಕು, ಯಾವುದಾದ್ರೂ ಒಂದು ಧ್ಯೇಯ ಬೇಕು, ಯಾವುದಾದ್ರೂ ಒಂದು ಉದ್ದೇಶ ಬೇಕು. ಅದಿಲ್ಲದೆ ಬದುಕುವುದು ಅಂದ್ರೆ ಅದು ವ್ಯರ್ಥವಾದ್ದು. ಆದ್ರೆ ಸ್ವಾಮಿಗೆ ಬಂದ್ರೆ ಇಡೀ ವಾತಾವರಣ ತಿಳಿಯಾಗ್ತದೆ, ಮಕ್ಕಳ ಬುದ್ಧಿ ಹೊಡಿತಾ ಇರ್ತದೆ, ಎಲ್ಲರಲ್ಲಿಯೂ ರೀತಿಯ ಸ್ನೇಹ, ಸಹಕಾರ, ಪ್ರೇಮದ ಒಂದು ವಾತಾವರಣ ರೂಪಿಸ್ತದೆ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾನು ಸ್ವಾಮಿ ಬರಬೇಕು ಅಂತ ಕೇಳಿದ್ದೆ. ಆದ್ರೆ ಬೇರೆ ಅದರ ಹಿಂದೆ ಯಾವ ಉದ್ದೇಶವೂ ನನಗಿರಲಿಲ್ಲ. ಸ್ವಾಮಿಗೂ ಅದು ಗೊತ್ತು. ಆದರೆ ಸ್ವಾಮಿಯ ಆ ಅನುಗ್ರಹ ಬಲದಿಂದ ಸಂಸ್ಥೆಯ ಕಾರ್ಯಕಲಾಪಗಳು ಸುಚಾರು ರೂಪದಲ್ಲಿ ನಡೆದುಕೊಂಡು ಬಂದಿದ್ದು ಕೂಡ ಸ್ವಾಮಿಯ ಆ ನೈಜವಾಗಿರುವಂತಹ ಹಾಗೂ ಈ ದೈಹಿಕವಾಗಿರುವಂತಹ ಒಂದು ಅಸ್ತಿತ್ವ ನಮ್ಮೆಲ್ಲರಿಗೂ ವಿಶೇಷವಾಗಿರುವಂತಹ ಸಾಂತ್ವನ, ಧೈರ್ಯ, ಸಮಾಧಾನವನ್ನು ಕೊಡ್ತದೆ. ನಮ್ಮ ಮಕ್ಕಳಿಗೆ ಹುಮ್ಮಸ್ಸು ಮೂಡ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಕ್ರಿಯಾಶಕ್ತಿ ಹೆಚ್ಚುತ್ತದೆ. ಇದನ್ನು ನಮ್ಮ ಈ ಪರಿಸರಕ್ಕೆಲ್ಲ ಒಯ್ತಾ ಇರ್ತೇವೆ ನಾನು ನಂಬಿಕೊಂಡಿದ್ದೇನೆ. ಉದಾಹರಣೆಗಾಗಿ ಸ್ವಾಮಿ ಇವತ್ತು ಬರುವಂತಹ ನಿನ್ನೆಯ ದಿವಸ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ನಿದ್ದೆ ಮಾಡಿರಲಿಲ್ಲ. ಆದರೆ ಇವತ್ತು ಕೂಡ ಅವರು ಚಟುವಟಿಕೆಯಿಂದಲೇ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸ್ವಾಮಿ ಬರ್ತಾರೆ ಅಂತ ಉತ್ಸಾಹದ ಭರದಲ್ಲಿ ಅಲ್ಲಿ ಮಾಲೆ ಪೋಣಿಸುವುದು, ಈ ಚಪ್ಪಲ ಸರಿ ಮಾಡುವುದು, ನೆಲ ಸರಿ ಮಾಡುವುದು ಇಂಥದ್ದು ಈಗ ತಿಂಗಳಿಂದ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಒಂದು ಕೇಳಿಕೆ ಒಲಿದು ಸ್ವಾಮಿ ಬಂದಿದ್ದಾರೆ ನಾನು ಖಂಡಿತವಾಗಿ ನಂಬಿಕೊಂಡಿದ್ದೇನೆ. ಸ್ವಾಮಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಸರಿಯಾಗಿ ನಡೆದುಕೊಳ್ಳುವಂತಹ ನಮಗೆ ಶಕ್ತಿಯನ್ನು ಕರುಣಿಸಿ, ಹಾಗೂ ಅಣ್ಣನವರು ನಿರ್ಗಮಿಸಿ ಹಲವಾರು ವರ್ಷಗಳು ಸಂದು ನಾನು ಕೂಡ 70ನೇ ವರ್ಷಕ್ಕೆ ಕಾಲಿಟ್ಟವ. ಈ ಸನ್ನಿವೇಶಗಳಲ್ಲಿ ಈ ಸಂಸ್ಥೆ ಇನ್ನು ಮುಂದಕ್ಕೂ ಕೂಡ ಅನೂಚಾನವಾಗಿ ನಿಲ್ಲುವಂತೆ ಸ್ವಾಮಿಗೆ ಬೇಕಾಗಿರುವಂತಹ ಒಂದು ಆ ಅಂತಃಶಕ್ತಿಯನ್ನು ಕರುಣಿಸಬೇಕು. ಆದರೆ ಅದರಿಂದ ಈ ಸಂಸ್ಥೆ
ಇತೋಪ್ಯತಿಶಯವಾಗಿ ಅದು ಅಭಿವೃದ್ಧಿ ಹೊಂದಬೇಕು. ಯಾಕೆಂದ್ರೆ ಸ್ವಾಮಿ ಮಾಡಿರ್ತಕ್ಕಂಥ ಯಾವ ಕಾರ್ಯವೂ ಕೂಡ ಅದು ತಾತ್ಕಾಲಿಕವಾದಲ್ಲ, ಅದು ಶಾಶ್ವತವಾದ್ದು, ಅದು ಶಾಶ್ವತವಿಲ್ಲತಕ್ಕದ್ದು. ಅನ್ನಂತಹ ಒಂದು ಅನುಗ್ರಹ ಸ್ವಾಮಿಯಿಂದ ನಮಗೆ ದೊರಕುತ್ತದೆ. ಆ ಶಕ್ತಿ ಬರ್ತದೆ ಅಂತ ಭರವಸೆಯಲ್ಲಿ ನಾನು ಸ್ವಾಮಿಯನ್ನು ಕಾಡಿದ್ದೇನೆ. ನಾನು ಈ ಕೊಟ್ಟಿರುವಂತಹ ಯಾವ ಒಂದು ಕೀಟಲೆ ಉಂಟೋ, ಯಾವೊಂದು ಆ ಬಾಧೆ ಉಂಟೋ ಅದನ್ನು ಸ್ವಾಮಿ ಸಹಿಸಿಕೊಂಡಿದ್ದಾರೆ ಮತ್ತು ಅದನ್ನು ಒಳ್ಳೆಯ ಕರೆ ತಗೊಂಡಿದ್ದಾರೆ. ಸ್ವಾಮಿ ಈ ಔದಾರ್ಯಕ್ಕೆ, ಸ್ವಾಮಿ ಈ ಒಂದಿಟ ಹೃದಯ ವೈಶಾಲ್ಯಕ್ಕೆ ನನಗೆ ಉತ್ತರವಿಲ್ಲ. ನಾನು ಕೇಳಿಕೊಳ್ಳುವುದು ಇಷ್ಟೇ, ಸ್ವಾಮಿ ನಮ್ಮನ್ನೆಲ್ಲರನ್ನು ಚೆನ್ನಾಗಿ ನಡೆಸಬೇಕು, ಇಷ್ಟೇ ನಮ್ಮ ಪ್ರಾರ್ಥನೆ. ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾ ಸಂಸ್ಥೆಗಳ ನೇತಾರ ಶ್ರೀ ಯು ಗಂಗಾಧರ ಭಟ್ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿ ಸ್ವಾಮಿಗೆ ವಂದಿಸಿದರು. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೇ ಯಸ್ಯ ಕಲಿಸ್ತಸ್ಯ ಕರೋತಿ ಕಂ. ದಿವ್ಯಾತ್ಮ ಜಗತ್ತಿನಲ್ಲಿ ಮನುಷ್ಯನ ಸ್ವರೂಪಕ್ಕೆ ತಕ್ಕಂತೆ ಗುಣವನ್ನು ಇರಬೇಕು. ಸದಯಂ ನಿರ್ಮಲ, ನಿಶ್ಚಲ, ನಿಸ್ವಾರ್ಥವಾದ ಹೃದಯವನ್ನು ಇರಬೇಕು. ಭಾಷಣ ಒಳಗೆ ಸತ್ಯ ಭಾಷಣ ತಿಳಿಸಬೇಕು. ದೇಹದಿಂದ ಪರೋಪಕಾರ ಕರ್ಮಗಳನ್ನು ಮಾಡಬೇಕು. ಇದೇ ತ್ರಿಗುಣ. ತ್ರಿಗುಣಂ ತ್ರಿದಲಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಹೃದಯ, ಕೈ, ಬಾಯಿ ಮೂರು ಒಂದಾಗಿ ಇರಬೇಕು. ಹೃದಯದಲ್ಲಿ ಏನು ಚಿಂತನೆ ಮಾಡ್ತಾ ಇದೆಯೋ ಅದೇ ಬಾಯಿನಲ್ಲಿ ಹೇಳಬೇಕು. ಏನು ಬಾಯಿನಲ್ಲಿ ಏನು ಹೇಳ್ತಾ ಇದೆಯೋ ಕೈಯಿಂದ ಅದು ಮಾಡಬೇಕು. ಇದೇ ಮನುಷ್ಯನ ಒಂದು ನಿಜವಾದ ಒಂದು ಸ್ವರೂಪ. ಮನುಷ್ಯನ ಲಕ್ಷಣ, ಮನುಷ್ಯನ ವಿಶಿಷ್ಟನ ಪ್ರತಿಯೊಂದಕ್ಕೂ ಈ ಮೂರು ಕಾರಣ. ಈ ಕಾರಣಗಳು ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ. ಬಾಯಿನಲ್ಲಿ ಒಂದು ಹೇಳೋದು, ಕೈಯಲ್ಲಿ ಇನ್ನೊಂದು ಮಾಡೋದು, ಹೃದಯದಲ್ಲಿ ಇನ್ನೊಂದು ನಡೆಸೋದು. ಇದರಿಂದಾನೆ ಮನಸ್ ಅನ್ಯತ್, ವಚಸ್ ಅನ್ಯತ್, ಕರ್ಮಣ್ ಅನ್ಯತ್, ದುರಾತ್ಮನಂ. ಮನಸ್ ಏಕಂ, ವಚಸ್ ಏಕಂ, ಕರ್ಮಣ್ ಏಕಂ, ಮಹಾತ್ಮನಂ. ನೀವು ಮಹಾತ್ಮನ ಆಗಬೇಕಂದ್ರೆ ಈ ಮೂರು ಒಂದಾಗಿರಬೇಕು. ಜಗತ್ತು ಒಳಗೆ ಈಗಿನ ಪರಿಸ್ಥಿತಿ ತುಂಬಾ ಅಸ್ಥಿರವಾದ ಒಂದು ಸ್ಥಿತಿಯಲ್ಲಿದೆ, ಭಯಂಕರವಾದ ಒಂದು ಸ್ಥಿತಿಯಲ್ಲಿದೆ. ಕಾರಣ ಏನು? ಮನುಷ್ಯರ ಒಂದು ಮಾನವತ್ವ ವಿಷಯಗಳನ್ನು ದೂರ ಮಾಡಿಕೊಂಡಿದ್ದಾರೆ, ಮಾನವತಾ ವಿಷಯಗಳನ್ನು ದೂರ ಮಾಡಿಕೊಂಡಿದ್ದಾರೆ. ಮನುಷ್ಯನ ಆಕಾರ ಮಾತ್ರ ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದಾರೆ, ಆದರೆ ಆಚರಣ ಶೂನ್ಯವಾಗಿದೆ. ಆಚರಣ ಆಕಾರ ಎರಡು ಒಂದು ಸೇರಿಬಿಟ್ರೆ ಅದೇ ನಿರಾಕಾರ ತತ್ವವನ್ನು ಪಡೆಯುತ್ತೆ. ಆ ನಿರಾಕಾರ ನಿರ್ಮಲವಾದ, ನಿಶ್ಚಲವಾದ, ನಿಸ್ವಾರ್ಥವಾದ ಒಂದು ದೈವತ್ವವನ್ನು ಪಡೆಯಬೇಕಂದ್ರೆ ಈ ಮೂರಿನಲ್ಲಿ ಏಕತ್ವವನ್ನು ಇರಬೇಕು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅನೇಕ ವಿಧವಾದ ಮಾತುಗಳು ಮಾತಾಡಬಹುದು, ಆದರೆ ಏಕತ್ವವನ್ನು ನಾವು ತಿಳಿಸ್ಕೋಬೇಕು. ನಮ್ಮ ಹೃದಯದಲ್ಲಿ ಏನಿದೆ, ನಮ್ಮ ಬಾಯಿನಲ್ಲಿ ಏನು ಬರ್ತಾ ಇದ್ದು ಕೈಯಿಂದ ಅದೇ ಮಾಡಬೇಕಾಗಿ. ಇಲ್ಲಿ ಇವಾಗ ಏನೂ ಇಲ್ಲ, ಮನಸ್ಸು ಮಾತ್ರ ಹೋಗಿದ್ದಾರೆ, ಹೃದಯವನ್ನು ಏನು ಲಕ್ಷ್ಯ ಮಾಡ್ತಾ ಇಲ್ಲ. ಕೈಯನ್ನು ತುಂಬಾ ನಿರಂತರ ಹಣ 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 ಹಣ. ಯಾರು ನೋಡಿದ್ರು, ಏನು ಕೇಳಿದ್ರು, ಪ್ರತಿಯೊಂದು ವಿಷಯದಲ್ಲಿ ಹಣ ಹಣ ಹಣ. ಈ ಹಣ ಏನು ಬರ್ತಾನೆ ಹೋಗ್ತಾನೆ, ಬರ್ತಾನೆ ಹೋಗ್ತಾನೆ, ಕಮ್ಸ್ ಅಂಡ್ ಗೋಸ್. ಬಟ್ ಹೃದಯವನ್ನು ನಿಶ್ಚಿತವಾದ, ನಿರ್ಮಲವಾದ, ಶಾಸ್ತ್ರವಾದ ತತ್ವವನ್ನು ನಾವು ತಿಳಿಸ್ಕೋಬೇಕು. ನಿರ್ಗುಣಂ, ನಿರಂಜನಂ,
ಸನಾತನಂ ನಿಕೇತನಂ ನಿತ್ಯ ಶುದ್ಧ ಬುದ್ಧ ಮುಕ್ತ ನಿರ್ಮಲ ಸ್ವರೂಪಿಣಂ. ನಿರ್ಮಲ ನಿಶ್ಚಲ ನಿಸ್ವಾರ್ಥವಾದ ಹೃದಯವನ್ನು ಯಾರು ಪಡೆಯುತ್ತಾರೋ ಅವರೇ ನಿಜವಾದ ಮನುಷ್ಯ. ನಿರ್ಮಲತ್ವವನ್ನು ಒಳಗೆ ಇಲ್ಲದಿದ್ದರೆ, ನಿಸ್ವಾರ್ಥವನ್ನು ಹೊಂದಿದ್ದರೆ ಅವರು ಮನುಷ್ಯನೇ ಇಲ್ಲ, ದಿವಾದ ಪಶು. ಈನಾಡು ಮನುಷ್ಯನ ಹೆಸರಿಟ್ಟುಕೊಂಡು ಪಶುವಾಗಿ ಪ್ರವರ್ತಿಸ್ತಾ ಇದ್ದಾರೆ. ಅದೇ ಮಾನವದಲ್ಲಿ ನಿಜವಾದ ಒಂದು ರೀತಿಯನ್ನು ಸರಿಯಾಗಿ ಇಲ್ಲ. ಮಾನವತಾ ಗುಣಗಳನ್ನು ಅಭಿವೃದ್ಧಿ ಮಾಡಿಕೋಬೇಕು, ಮಾನವತಾ ಜೀವಿತವನ್ನು ತೋರಿಸಬೇಕು, ಪ್ರತಿಯೊಂದರಲ್ಲಿ ಆದರ್ಶವಾದ ಜೀವಿತವನ್ನು ಅನುಭವಿಸಬೇಕು. ನಾವು ಜಗತ್ತಿನಲ್ಲಿ ಆದರ್ಶವಾದ ಒಂದು ಮನುಷ್ಯರಾಗಿ ನಾವು ತಿಳ್ಕೋಬೇಕು. ನಾವು ಯಾತಕ್ಕೆ ನಾನು ಮನುಷ್ಯರಲ್ಲ, ನಾನು ಪಶುವಲ್ಲ, ಆದರೆ ನಾನು ಭಗವಂತನು. ಯಾರು ಭಗವಂತರು? ಎಲ್ಲೋ ಒಂದು ದೇವಾಲಯದಲ್ಲಿ, ಒಂದು ಚರ್ಚೆ ಒಳಗೆ, ಒಂದು ಮಸೀದಿ ಒಳಗೆ ಪರಮಾತ್ಮ ಇಲ್ಲ. ದೇಹೋ ದೇವಾಲಯ ಕೊಟ್ಟು ಜೀವೋ ದೇವ ಸನಾತನ. ಮಾನವ ದೇಹದಲ್ಲಿ ಇದ್ದಾರೆ ಪರಮಾತ್ಮ. ದೇಹ ಒಂದು ಭಗವಂತನ ಒಂದು ನಿವಾಸ ಮಂದಿರ. ಇಂತಹ ಮಂದಿರವನ್ನು ನಾವು ದೂರ ಮಾಡಿಕೊಂಡು ಎಲ್ಲೋ ಪರಮಾತ್ಮ ಇದ್ದಾರೆ ಅಂತ ಸುಮ್ಮನೆ ಹುಡುಕೊಂಡು ಹೋಗ್ತಾ ಇದ್ದಾರೆ. ಇದರಿಂದಾನೇ ಪ್ರತಿಯೊಂದಕ್ಕೂ ಕಷ್ಟ, ನಷ್ಟ, ದುಃಖ ವಿಚಾರಗಳೆಲ್ಲ ಸಂಭವಿಸ್ತಾ ಇದೆ. ನಾವು ಕಷ್ಟವಾಗಿರಬಾರ್ದು, ದುಃಖವಾಗಿರಬಾರ್ದು, ಆನಂದದಲ್ಲಿರಬೇಕು. ಕಾರಣ ಏನು? ಈ ಆನಂದ ಎಲ್ಲಿದೆ? ನಿಮ್ಮ ಒಳಗಿನೇ. ನಿತ್ಯಾನಂದಂ ಪರಮಸುಖಂ ಕೇವಲಂ ಗಾನಮುಕ್ತಿಂ ದ್ವಂದ್ವಾತೀತಂ ಕರ್ಮಸಹಿತಂ ತತ್ವಮಸ್ಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದೀ ಸಾಕ್ಷಿಭೂತಂ. ಸಾಕ್ಷಿಭೂತವಾದ ಪರಮಾತ್ಮ ನಿಮ್ಮ ಒಳಗೆ ಪ್ರತಿಬಿಂಬವಾಗಿ ಇದ್ದಾರೆ, ಪ್ರಕಟಿಸ್ತಾ ಇದ್ದಾರೆ, ಪ್ರದರ್ಶಿಸ್ತಾ ಇದ್ದಾರೆ. ಅಂತ ಪರಮಾತ್ಮವನ್ನು ನೀವು ಬಿಟ್ಟು ಎಲ್ಲೋ ನೀವು ಹೋಗ್ತಾ ಇದ್ದೀರಿ. ತುಂಬಾ ಒಳ್ಳೆಯದು. ಅಲ್ಲಿ ಅಜ್ಞಾನದ ಒಂದು ಲಕ್ಷಣ. ಈ ಅಜ್ಞಾನವನ್ನು ದೂರ ಮಾಡ್ಕೋಬೇಕಂದ್ರೆ ಪ್ರಜ್ಞಾನ ಜ್ಯೋತಿಯನ್ನು ಬೆಳೆಸಬೇಕು. ಈ ಪ್ರಜ್ಞಾನ ಜ್ಯೋತಿಯನ್ನು ಬೆಳೆಸಬೇಕಂದ್ರೆ ಇದಕ್ಕೆಲ್ಲ ಮೂರು ಇರಬೇಕು: ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಜ್ಞಾನ ಮಾರ್ಗ. ಪೋತನ ನಿಮ್ಗೆಲ್ಲರಿಗೂ ಗೊತ್ತು. ಭಾಗವತ ಪಾರಾಯಣದಲ್ಲಿ ಪೋತನ ಒಂದು ಶ್ಲೋಕ ಹೇಳಿ ಏನಂತ ಹೇಳಿ ಮೊದಲು ಅವರು ಪರಿಗೆಯಲ್ಲಿ ಭಾಗವತ ಮಠ ಪರಿಗಿಂಚಡಿ ಮಾಡು ನಾವು ಭಕ್ತರು ಬೇಟ ನೀ ಪರಿಗಿನ ಭವಘರ ಬೇಟ ಪರಿಗದ ವೇರೊಂದು ಕಾಲ ಪಲ್ಪನೇಡ. ನಾನಲ್ಲ ಅವರು ಹೇಳಲು, ಅವರು ಪರಮಾತ್ಮನೇ ಹೇಳ್ತಾ ಇದ್ದಾರೆ, ಪರಮಾತ್ಮನೇ ಇದೆಲ್ಲ ಹೇಳಿಸ್ತಾ ಇದ್ದಾರೆ. ಈ ನಿಶ್ಶಬ್ದವಾದ ಒಂದು ಶಬ್ದದಲ್ಲಿ ಶಬ್ದವಾದ ಒಂದು ರೂಪವನ್ನು ಬಿಡಿಸ್ತಾ ಇದ್ದಾರೆ. ಅದರಿಂದಲೇ ಮೊದಲು ಮೂರು ಮಾತ್ರ: ಕರ್ಮ ಮಾರ್ಗ, ಉಪಾಸನ ಮಾರ್ಗ, ಜ್ಞಾನ ಮಾರ್ಗ. ಈ ಮೂರಕ್ಕೂ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅವರು? ಪ್ರತಿಯೊಂದಕ್ಕೂ ಒಂದು ಕರ್ಮ ಮಾರ್ಗದಲ್ಲಿ ನಾವು ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಅಪೇಕ್ಷೆಯನ್ನು ಹೊರಗಿಟ್ಟುಕೊಂಡು ನಾವು ಕರ್ಮ ಮಾಡಬಾರದು. ನಿರಪೇಕ್ಷವಾಗಿ, ನಿಶ್ಚಿತವಾಗಿ, ನಿರಾಡಂಬರವಾಗಿ, ನಿರಹಂಕಾರವಾಗಿ ಪರಮಾತ್ಮ ತತ್ವವನ್ನು ಒಳಗೆ ನಾವು ತಿಳ್ಕೋಬೇಕು. ಅದರಿಂದಲೇ ಮೊದಲು ಒಂದು ನಿಸ್ವಾರ್ಥವಾದ ಒಂದು ತತ್ವವನ್ನು ನಾವು ಬೆಳ್ಕೋಬೇಕು. ಇದರಿಂದ ಮಾನಸಿಕ ತತ್ವವನ್ನು ಅಭಿವೃದ್ಧಿಯಾಗುತ್ತದೆ. ಇದೇ ಭಕ್ತಿ ಮಾರ್ಗ. ಮೂರನೇದು ಜ್ಞಾನ ಮಾರ್ಗ. ಮಕ್ಕಳೆಲ್ಲ ತುಂಬಾ ಜನ ಇಲ್ಲಿದ್ದಾರೆ. ಮಕ್ಕಳು ಮೊದಲು ಓಡಿಸಬೇಕಂದ್ರೆ ಏನ್ ಮಾಡ್ತಾರೆ? ಎಲ್ಲಿ ಸೇರಿಸ್ತಾರೆ? ಪ್ರೈಮರಿ ಸ್ಕೂಲ್ನಲ್ಲಿ ಸೇರಿಸ್ತಾರೆ. ಪ್ರೈಮರಿ ಸ್ಕೂಲ್ನಲ್ಲಿ ಸೇರಿಸ್ಬಿಟ್ಟು ಅವರಿಗೆಲ್ಲ ಪ್ರೈಮರಿ ಸ್ಕೂಲ್ ಪದ್ಧತಿಗಳೆಲ್ಲ ಚೆನ್ನಾಗಿ ತಿಳ್ಕೊಂಡು ವಿಜ್ಞಾನವಂತರಾಗಿ ಮೇಲೆ ಬಂದರೆ ಆವಾಗ ಅವನು ಕರ್ಕೊಂಡು ಹೋಗಿ ಈ ಹೈಸ್ಕೂಲ್ನಲ್ಲಿ ಸೇರಿಸ್ತಾರೆ. ಈ ಹೈಸ್ಕೂಲ್ ಪದ್ಧತಿಗಳನ್ನು ಚೆನ್ನಾಗಿ ಆಚರಣೆಯಲ್ಲಿ ಇಟ್ಟುಕೊಂಡು ಆನಂದವಾಗಿ ಅನುಭವಿಸಿಬಿಟ್ಟು ಅದರಲ್ಲಿ ಒಳ್ಳೆಯ ಹೆಚ್ಚಿನ ತಗೊಂಡ್ಬಿಟ್ಟು ಆವಾಗ ಅವನು ಕರ್ಕೊಂಡು ಹೋಗಿ ಒಂದು ಕಾಲೇಜಿನಲ್ಲಿ ಸೇರಿಸ್ತಾರೆ. ಈ ಪ್ರೈಮರಿ ಸ್ಕೂಲೇ ನಮ್ಮ ಕರ್ಮ ಮಾರ್ಗ. ಈ ಪ್ರೈಮರಿ ಸ್ಕೂಲ್ ಒಳಗೆ ನಮ್ಮ ಕರ್ಮವನ್ನು ನಿಸ್ವಾರ್ಥವಾದ ನಿರ್ಮಲವಾದ ನಿಸ್ವಾರ್ಥವಾದ ಭಾಗವನ್ನು ಮಾಡಬೇಕು. ಈ ನಿಸ್ವಾರ್ಥವಾದ ಒಂದು ಕರ್ಮದಿಂದಲೇ ಪವಿತ್ರವಾದ ಹೈಸ್ಕೂಲ್ ಎಂಬುದನ್ನು ಜ್ಞಾನವಾದ ಉಪಾಸನ ಮಾರ್ಗದಲ್ಲಿ ಸೇರಬಹುದು. ಈ ಉಪಾಸನ ಮಾರ್ಗದಲ್ಲಿ ಏನು ಮಾಡಬೇಕು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ವಂದನಂ ಅರ್ಚನಂ ಸ್ನೇಹಂ ಆತ್ಮನಿವೇದನಂ. ಸ್ನೇಹ ಮೊದಲು ಸೇರ್ಬೇಕು. ಆ ಸ್ನೇಹವನ್ನು ಮಾಡ್ಕೊಂಡ ಮೇಲೆ ಆತ್ಮನಿವೇದನೆ ಬರ್ತಾರೆ. ಅದರಿಂದ ನಾವು ಪ್ರತಿಯೊಂದಕ್ಕೂ ಭಗವದ್ಚಿಂತನೆ ಮಾಡಬೇಕು. ಅನವಸರವಾದ ಒಂದು ಲೋಕಚಿಂತನೆ ಮಾಡಿ ನಾವು ಏನು ಸಂಪಾದಿಸ್ತಾ ಇದ್ದೀವಿ, ಏನು ದುಃಖವನ್ನೇ ನಾವು ಸಂಪಾದಿಸ್ತಾ ಇದ್ದೀವಿ. ಇದರಿಂದ ಸುಖ ಇದು ಸಿಕ್ಕೋದಿಲ್ಲ, ಕಷ್ಟ ನಮಗೂ ಬರೋದಿಲ್ಲ, ಯಾವುದೂ ಇಲ್ಲ. ಪರಮಾತ್ಮ ಚಿಂತನೆ ಮಾಡಿದ್ರೆ ನಿಶ್ಚಲ ನಿರ್ಮಾರ್ಥವಾದವಾಗಿರ್ಬೋದು. ಇಂಥ ಪರಮಾತ್ಮ ಚಿಂತನೆಯನ್ನು ಮಾಡೋದಕ್ಕೆ ಯಾರಿಗೆ ಮನಸ್ಸು ಬರ್ತಾ ಇಲ್ಲ.
ನಿರಂತರ ಲೋಕಚಿಂತ 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 ಲೋಕಚಿಂತನೊಳಗೆ ಏನು ಬರ್ತಾ ಇದೆ? ಎಲ್ಲ ಕಷ್ಟಗಳು ನಷ್ಟಗಳು ದುಃಖಗಳು ವಿಚಾರಗಳೇ ಬರ್ತಾ ಇದೆ. ಲೋಕೇಶ ಚಿಂತನೆ ಬೇಕು, ಅದು ಹೃದಯದಲ್ಲಿ ದರ್ಶನ ಮಾಡ್ಕೋಬೇಕು. ಆ ರೀತಿಯಾಗಿ ಪರಮಾತ್ಮ ಚಿಂತನೆ ಮಾಡ್ತಾ ಇದ್ದರೆ ಏನು ಬೇಕಾದ್ರೂ ಪಡೆಯಬಹುದು, ಏನು ಬೇಕಾದ್ರೂ ಸಾಧಿಸಬಹುದು, ಏನು ಬೇಕಾದ್ರೂ ನಾವು ಸಂಪಾದಿಸಬಹುದು. 20 ವರ್ಷದಿಂದ ಗಂಗಾಧರ ಭಟ್ರು ಇಲ್ಲಿ ಬರಬೇಕಂತ ತುಂಬಾ ಕೇಳ್ಕೊಳ್ತಾ ಇದ್ರು. ನಾನು ಹೇಳ್ತೀನಿ, ಕಾರ್ಯಕ್ರಮ ಕರ್ತವ್ಯಗಳು ಸಜ್ಜೆ ಬರಬೇಕು, ಅವಾಗ ಖಂಡಿತ ನಾನೇ ಬರ್ತೀನಿ, ನೀವೇನು ಕಲಿಯಬೇಕಂತ ಏನಿಲ್ಲ ಅಂತ ನಾನು ಎಷ್ಟೋ ಸಮಾಧಾನ ಮಾಡಿ ಅವರು ಶಾಂತವಾಗಿ ಹೇಳ್ತಾ ಇದ್ರು. ನಾನು ಮೊದಲು 9 ವರ್ಷಕ್ಕೆ ಮುಂಚೆ ಜನವರಿ 29ನೇ ತಾರೀಕು ಬಂದ್ಬಿಟ್ಟು ಜನವರಿ 31ನೇ ತಾರೀಕು ಇಲ್ಲಿಂದ ಹೋಯಿತು. ಇವತ್ತು 31ನೇ ತಾರೀಕು. ಅದರಿಂದ ನಾವು ಪ್ರತಿಯೊಂದಕ್ಕೂ ನಾವು ಪಡಿಬೇಕಂದ್ರೆ ಮಾಡುವಂತಹದ್ದೆಲ್ಲ ಮಾಡಬೇಕು. ಅದರಿಂದಲೇ ಸ್ವಲ್ಪ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ ಎಲ್ಲ ಅದು ಸರಿ ಹೋಗುತ್ತೆ. ನಾವು ಏನು ಮಾಡಬೇಕಂತ ಏನಿಲ್ಲ, ಪರಮಾತ್ಮ ಕೈಯಲ್ಲಿ ಎಲ್ಲ ಇದೆ. ಅವನಲ್ಲಿ ಕೈಯಲ್ಲಿ ಇರುವಾಗ ಏನ್ ಬೇಕಾದ್ರೂ ಕೊಡಬಹುದು. ನೀವು ಚಿಕ್ಕ ಕೇಳಬಹುದು, ಅವ್ರು ದೊಡ್ಡಲ್ಲಿ ಕೊಡಬಹುದು. ಅದೇ ರೀತಿಯಾಗಿ ನಾವು ಮನುಷ್ಯನಲ್ಲಿ ಎಷ್ಟೋ ದೋಷಗಳೆಲ್ಲ ಇದೆ, ಎಷ್ಟೋ ಪಾಪಗಳೆಲ್ಲ ಇದೆ, ಎಷ್ಟೋ ಅನ್ಯಾಯಗಳೆಲ್ಲ ಇದೆ, ಎಲ್ಲ ಅಪಚಾರಗಳೆಲ್ಲ ಇದೆ. ಇದೆಲ್ಲ ಏನು ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ನಾನು ಮಾಡುವ ಕರ್ಮದಿಂದಲೇ ಬರ್ತಾ ಇದೆ. ನಾವು ಎಂತ ಕರ್ಮ ಮಾಡ್ತೀವೋ ಅಂತ ಫಲವನ್ನು ನೋಡಿಸುತ್ತದೆ. ಇಂಥ ರೀತಿಯಲ್ಲಿ ನಾವು ಯಾರು ಮಾಡಬೇಕು? ಒಳ್ಳೆಯ ಫಲವನ್ನು ನಾವು ಅನುಭವಿಸಬೇಕಂದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯ ಮಾತುಗಳನ್ನು ಹೇಳಬೇಕು, ಒಳ್ಳೆಯ ಚಿಂತನೆಯನ್ನ ಸಲ್ಲಿಸಬೇಕು. ಈ ರೀತಿಯಾಗಿದ್ರೆ ನಾವು ಒಳ್ಳೆಯ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಪರಮಾತ್ಮ ಯಾರು? ಎಲ್ಲೋ ಇಲ್ಲ, ಇವರೆಲ್ಲ ಪರಮಾತ್ಮ ಸ್ವರೂಪರೇ. ಒಬ್ಬರು ಇಬ್ಬರಲ್ಲ, ಎಲ್ಲ ಸಹಸ್ರತಿ ಸಹಸ್ರಾಂಶ ಸಹಸ್ರಪಾಠ, ಸಾವಿರಾರು ಜನ ಎಲ್ಲ ರೂಪದಲ್ಲಿ ಪರಮಾತ್ಮ ಇದ್ದಾರೆ. ಯಾತಕ್ಕಿದ್ದಾರೆ? ಅವರ ಒಳಗೆ ಅಂತರಾತ್ಮೆಯಾಗಿ ಪ್ರತಿಬಿಂಬಿಸಿ ಒಂದು ಆದರ್ಶವನ್ನು ತೋರಿಸುವುದಕ್ಕೆ ಪರಮಾತ್ಮ ಒಳಗಿದ್ದಾರೆ. ಯಾವ ರೂಪದಲ್ಲಿದ್ದಾರೆ? ಆತ್ಮರೂಪದಲ್ಲಿದ್ದಾರೆ. ದೇವೋ ದೇವಾಲಯ ಕೊಟ್ಟು ಜೀವೋ ದೇವ ಸನಾತನ. ಇಂಥ ಸನಾತನವಾದ ಪರಮಾತ್ಮ ದೇಹ ಜೀವನದಲ್ಲಿ ಪರಮಾತ್ಮನಾಗಿದ್ದಾನೆ. ಪ್ರತಿಯೊಂದಕ್ಕೂ ಅವರ ಶಿಕ್ಷಣೆ, ಅವರ ಸಂಕಲ್ಪನೆ, ಅವರ ಪ್ರಾರಂಭನೆ, ಪ್ರತಿಯೊಂದಕ್ಕೂ ಅವರ ಸಂಕಲ್ಪ ಇದ್ದಿದ್ರೆ, ಇಲ್ಲದೇ ಇದ್ದರೆ ಏನು ಮಾಡೋದಕ್ಕಾಗುವುದಿಲ್ಲ. ಪ್ರೇಮ ಸ್ವರೂಪರೇ, ನಿಮ್ಗೆ ಎಲ್ಲರಿಗೂ ಗೊತ್ತು, ಇಲ್ಲಿ ಬರಬೇಕಂದ್ರೆ ನಾವು ಬರಬಾರದು ಏನಿಲ್ಲ. ಇಲ್ಲಿ ಬರಬೇಕಂದ್ರೆ ನಮ್ಗೆ ತುಂಬಾ ಸಂತೋಷ, ತುಂಬಾ ಇಷ್ಟ ಇದೆ. ಆದರೆ ಮಾಡಬೇಕಂತ ಅದೆಲ್ಲ ಮಾಡಲೇಬೇಕು. ಎಂಥ ಸ್ಥಿತಿಯಲ್ಲಿದ್ರು, ಕಷ್ಟದಲ್ಲಿದ್ರು ನಾವು ಮಾಡಬೇಕಂತ ಸ್ಥಿತಿ ಇದೆ. ಯಾವುದದು? ಅದೇ ಭಗವತ್ ಚಿಂತನೆ. ಅದು ಒಂದು ಬಿಟ್ಟರೆ ನಮ್ಗೆ ಜಗತ್ತಿನೊಳಗೆ ಏನು ಆಧಾರ ಇಲ್ಲ. ಪಾಪ ಭೀತಿ, ದೈವ ಪ್ರೀತಿ, ಸಂಘ ನೀತಿ. ಸಂಘದಲ್ಲಿ ಒಬ್ಬರಿಗೊಬ್ಬರು ಐಕ್ಯಮತ್ಯ ಇಲ್ಲ, ಮನೆಯಲ್ಲಿ ಒಬ್ಬರಿಗೊಬ್ಬರು ಐಕ್ಯಮತ್ಯ ಇಲ್ಲ, ಇನ್ನು ಸಮಾಜದಲ್ಲಿ ಹೇಗೆ ಐಕ್ಯಮತ್ಯ ಬರ್ತಾರೆ? ಸಹನವನ್ನು ನಾವು ಸಾಧಿಸಬೇಕು, ಸಂತೋಷವನ್ನು ಅನುಭವಿಸಬೇಕು. ನಿಮ್ಮ ಸಂತೋಷವನ್ನು ಮನೆಗೆ ಕೊಡಬೇಕು, ಮನೆಯಲ್ಲಿ ಸಂತೋಷವನ್ನು ಹೊರಗಡೆ ಎಲ್ಲ ಹಂಚಬೇಕು. ಈ ರೀತಿಯಾಗಿದ್ದೇನೆ ನಿಜವಾದ ಮನುಷ್ಯತ್ವ. ಸಂತೋಷವನ್ನು ತಾನೇ ಸ್ವಾರ್ಥ 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 ಅನುಭವಿಸ್ತಾ ಇದ್ರೆ ಇಲ್ಲಿ ಪರಾತ್ಮ ಯಾವಾಗ, ಪರಮಾತ್ಮ ಯಾವಾಗ ಸಿಕ್ತು? ನಮ್ಮ ಸ್ವಾರ್ಥ ಪರಾತ್ಮದಲ್ಲಿ ಈ ನಿಜವಾದ ಪರಮಾತ್ಮತ್ವವನ್ನು ಪಡೆಯಬೇಕಾಗಿದೆ. ದೇವ ಸ್ವರೂಪರೇ, ಪರಮಾತ್ಮದಲ್ಲಿ ಎಲ್ಲೋ ವಿದ್ಯಾರ್ಥಿ ಏನಿಲ್ಲ. ಪರಮಾತ್ಮ ಅಂದ್ರೆ ಒಂದು ಸ್ವರೂಪ ಇಲ್ಲ. ನಿರ್ಗುಣಂ ನಿರಂಜನಂ ಸನಾತನಂ ನಿಕೇತನಂ ನಿತ್ಯ ಶುದ್ಧ ಬುದ್ಧಮುಕ್ತ ನಿರ್ಮಲ ಸ್ವರೂಪರು. ನಿರ್ಮಲತ್ವವೇ ಪರಮಾತ್ಮ ಸ್ಥಾನ. ಆ ನಿರ್ಮಲವಾದ ಸ್ಥಾನದಲ್ಲಿ ಪರಮಾತ್ಮ ನಿಶ್ಚಯವಾಗುವುದು, ನಿರ್ಮಲವಾದ ಸಚ್ಚಿತ್ತವಾದ ಸ್ವರೂಪದಲ್ಲಿ ಕಾಣ್ತಾ ಇರ್ತಾನೆ. ಪರಮಾತ್ಮ ನೋಡ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಆಸ್ಪತ್ರೆ ಯಾಕೆ ಹೋಗ್ತಾನೆ? ನಿಮ್ಮ ದೃಷ್ಟಿಯನ್ನು ಹೊರಗಡೆ ಇಟ್ಕೊಂಡು ಹೊರಗಡೆ ಇರೋದು ನೋಡ್ಬೇಕಂದ್ರೆ ಹೇಗೆ ನೋಡ್ಬೇಕಾಗುತ್ತಾನೆ? ಇವಾಗ ಗಮನದಲ್ಲಿ ಇಲ್ಲಿ ನೀವು ಜನ್ಮ ಕೊಡ್ಬೇಕಂದ್ರೆ ಗಮನದಲ್ಲಿ ನೋಡ್ಬೇಕು. ದೃಷ್ಟಿ ಗಮನದಲ್ಲಿ ಇದ್ರೆ ನಿಮ್ಮ ದೃಷ್ಟಿ ಎಲ್ಲೋ ಕಡೆ ಇಲ್ಲ. ನೀವು ಪರಮಾತ್ಮ ಅಂತ ಒಂದು ದೃಷ್ಟಿ ಮೇಲೆ ಪರಮಾತ್ಮ ಮೇಲೆ ದೃಷ್ಟಿ ಇರಬೇಕು. ಪರಮಾತ್ಮ ಯಾರು? ನಾನೇ ಪರಮಾತ್ಮ, ನಾನೇ ಪರಮಾತ್ಮ. ಆ ರೀತಿಯಾಗಿ ತಪ್ಪು. ಈ ಒಂದು ಚಿಕ್ಕ ಉದಾಹರಣೆ. ಇಲ್ಲಿ ನಮ್ಮ ದೇಹ, ನಮ್ಮ ಕೈ, ನಮ್ಮ ತಲೆ, ನಮ್ಮ ಹೊಟ್ಟೆ, ನಮ್ಮ ಕಾಲು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ, ನಮ್ಮ ಇಂದ್ರಿಯ. ಆದ್ರೆ ನಾವು ಯಾರು? ಅದು ಯಾರು ತಗೋತಾ ಇಲ್ಲ. ಇಷ್ಟು ಮೈ ಖರ್ಚಿಪು, ಇದು ನಮ್ಮ ಖರ್ಚಿಪು, ನಮ್ಮ ಖರ್ಚಿಪು. ಅದೇ ಖರ್ಚಿಪು ಎಷ್ಟು ಮಂದಿ ಇರ್ತಾರೆ? ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇರ್ತಾರೆ. ಅದಕ್ಕೆ ಹಾಕ್ಬಿಟ್ಟು ನಿಮ್ಮ ಖರ್ಚಿ ಹತ್ರ ಹಾಗಾಗುತ್ತದೆ.
ನಿಮ್ಮ ಕೈಯಲ್ಲಿ ಇರುವುದು ಪ್ರತಿಯೊಂದು ನಮ್ಮದೇ 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 ಈ ಅಭಿಮಾನ ಮಮಕಾರವನ್ನು ಅಭಿವೃದ್ಧಿ ಮಾಡಿಕೊಂಡು ತುಂಬಾ ಚಿಕ್ಕ ಕಷ್ಟದಲ್ಲಿ ಸಿಕ್ಕೊಡ್ತಾ ಇದ್ದಾರೆ. ಈ ಅಭಿಮಾನ ಮಮಕಾರವನ್ನು ದೂರ ಮಾಡಬೇಕು. ಎಷ್ಟಿರಬೇಕು ಅಷ್ಟಿರಬೇಕು. ಅಷ್ಟೇ ತುಂಬಾ ಅಭಿಮಾನವನ್ನು ಇಟ್ಟುಕೊಂಡಿದ್ದೆ ಅಹಂಕಾರ ಬರ್ತಾರೆ, ಅಹಂಕಾರದಿಂದ ಆಡಂಬರ ಬರ್ತಾರೆ, ಆಡಂಬರದಿಂದ ಅಶಾಂತಿ ಸಿಗ್ತಾರೆ. ನೀವು ಶಾಂತಿಯನ್ನು ನೀವು ಅನುಭವಿಸಬೇಕಾದ್ರೆ ನೀವು ಸರಿಯಾದ ಒಂದು ಅಹಂಕಾರ ನಿರ್ಮೂಲವಾಗಿ ಶಾಂತ ಆನಂದವಾಗಿರಬೇಕು. ಈ ಆನಂದವನ್ನು ನಿಮ್ಮ ಸ್ವರೂಪ ಅಲ್ಲ, ಪರಮಾತ್ಮ ಸ್ವರೂಪ. ಪ್ರತಿಯೊಬ್ಬರು ಪರಮಾತ್ಮ ಹತ್ರವಾಗಿ ಪರಮಾತ್ಮ ನಮ್ಗೆ ಅನ್ಬೇಕು, ಇದು ಬೇಕು ಎಂದು ತುಂಬಾ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಏನು ಇಲ್ಲವೋ ಅದಕ್ಕೆ ನೀವು ಹೋಗಿ ಕೇಳಬೇಕು ಪರಮಾತ್ಮ. ನಿಮ್ಮ ಒಳಗೆ ಇಲ್ಲದಾದೇನು ಆನಂದ ಇಲ್ಲ. ಸ್ವಾಮಿ ಆನಂದ ನಮ್ಮ ಒಳಗೆ ಇಲ್ಲ, ನೀವು ಕೊಡು. ಈ ರೀತಿಯ ಪರಮಾತ್ಮ ನಿಮ್ಮ ಒಳಗೆ ಇಲ್ಲಂತಾದ್ರು ಅವರ ಒಳಗೆ ಇಲ್ಲಂತಾದ್ರು ಅದು ನೀವು ಕೇಳಬೇಕು. ಏನ್ ಕೇಳಬೇಕು ಅರ್ಥ ಆಗೋದಿಲ್ಲ. ಸ್ವಾಮಿ ನಾವು ಮನೆ ಕಟ್ಟಬೇಕು, ಮಗಳಿಗೆಲ್ಲ ಮದುವೆ ಮಾಡಬೇಕು, ಮೊಮ್ಮಕ್ಕಳಾಗಬೇಕು, ಇಂಥದ್ದೆಲ್ಲ ಯಾರಾದ್ರೂ ಆಗುತ್ತಾರೆ. ಇಂಥದಿಂದಲೇ ನೀವು ಯಾಕೆ ಕೇಳು, ಯಾಕೆ ಪ್ರಾರ್ಥಿಸೋದು? ನಮ್ಮ ಒಳಗೆ ಆನಂದ ಇಲ್ಲ, ಆನಂದವನ್ನು ನಮ್ಮ ಒಳಗೆ ಶಾಂತಿ ಇಲ್ಲ. ಶಾಂತಿ ಎಲ್ಲಿ ಹೋಗಬೇಕು ಮಾಡಬೇಕು? ಶಾಂತಿ ಎಲ್ಲ ಹೋಗಿ ಸಿಕ್ಕೋದಿಲ್ಲ, ನಿಮ್ಮ ಹತ್ರನೇ ಇದೆ. ಆ ಶಾಂತಿಯನ್ನು ನಾವು ಕೊಡ್ಬೇಕು. ಶಾಂತಿಯೇ ಇಲ್ಲದಿದ್ದರೆ ಸೌಖ್ಯವೇ ಇಲ್ಲ, ಸೌಖ್ಯವೇ ಇಲ್ಲದಿದ್ದರೆ ಸುಖವೇ ಇಲ್ಲ, ಸುಖವೇ ಇಲ್ಲದಿದ್ದರೆ ಜೀವನವೇ ವ್ಯರ್ಥವಾಗ್ತದೆ. ಅದರಿಂದ ಜೀವನವನ್ನು ಸುಖವಾಗಿ ಅನುಭವಿಸಬೇಕಂದ್ರೆ ನಿಜವಾದ ಪರಮಾತ್ಮನ ಪ್ರಾರ್ಥನೆ ಇರಬೇಕು. ಆತ್ಮವಿಶ್ವಾಸವನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಆತ್ಮವಿಶ್ವಾಸವೇ ಇಲ್ಲ. ಕಾರಣ ಏನು? ಏನು ಎಲ್ಲಿದ್ದು ಆತ್ಮ ಕಾಣೋದಿಲ್ಲ, ಕಾಣೋದಿಲ್ಲ ಅಂತ ಇರುವುದೇ ನಿಜವಾದ ಆತ್ಮ. ಯಾವುದು? ನಿಮ್ಮ ಆನಂದ. ಆನಂದ ನಿಮ್ಗೆ ಕಾಣ್ತಾ ಇದೆ, ಕಾಣ್ತಾ ಇಲ್ಲ, ಅದೇ ನಿಮ್ಮ ಒಳಗೆ ಇರ್ಬೇಕು. ಪ್ರತಿಯೊಂದು ಪ್ರೇಮ ತತ್ವದಲ್ಲಿ ನೀವು ಅಭಿವೃದ್ಧಿ ಮಾಡ್ಕೋಬೇಕು, ಪ್ರೇಮವನ್ನು ಬೆಳೆಸ್ಕೋಬೇಕು. ಪ್ರೇಮ ಒಂದು ಇದ್ದರೆ ಏನು ಬೇಕಾದ್ರೂ ನಾವು ಸಾಧಿಸಬಹುದು. ಪ್ರೇಮದಿಂದಾನೇ ಪ್ರತಿಯೊಂದು ಸಿಗ್ತಾ ಇದೆ, ಪ್ರೇಮದಿಂದಾನೇ ಪ್ರತಿಯೊಂದು ನಾವು ನಡೆಸ್ತಾ ಇದ್ದೀವಿ, ಪ್ರೇಮದಿಂದಾನೇ ನಾವು ಎಷ್ಟೊಂದು ಸಾಧಿಸ್ತಾ ಇದ್ದೀವಿ. ಪ್ರೇಮನೇ ಇಲ್ಲದೆ ಒಂದು ಮದುವೆ ಮಾಡ್ಕೋಬೇಕಂದ್ರೆ ಹೆಂಡತಿ ಮೇಲೆ ಪ್ರೇಮ ಇರ್ಬೇಕೆ, ಮಕ್ಕಳು ಆಗ್ಬೇಕಂದ್ರೆ ಮಕ್ಕಳ ಮೇಲೆ ಪ್ರೇಮ ಇರ್ಬೇಕೆ. ಆ ಪ್ರೇಮ ಇದ್ದಿದ್ರೆ ಮಕ್ಕಳು ಏನ್ ಮಾಡ್ತೇವೆ, ಮದುವೆ ಏನ್ ಮಾಡ್ತೇವೆ? ಎಲ್ಲ ಪ್ರಯೋಜನ ಇಲ್ಲ. ಪ್ರೇಮ ಒಂದು ಕಾಮನ್ ಸೆನ್ಸ್, ಅದೇ ಒಂದು ನಿಜವಾದಂತಹ ಆಸ್ತಿ. ನಮ್ಮ ಮನುಷ್ಯನಿಗೆ ನಿಜವಾದ ಆಸ್ತಿ, ಆಸ್ತಿ ಅಂದ್ರೆ ಪ್ರಾಪರ್ಟಿ ನಮ್ಮ ಪ್ರೇಮ. ಆ ಪ್ರೇಮವನ್ನು ನಾವು ಬೆಳೆಸ್ಕೋಬೇಕು, ಪ್ರೇಮವನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಪ್ರೇಮ ಒಂದು ಇದ್ದರೆ ನಮ್ಗೆ ಯಾವ ದ್ವೇಷವೇ ಇಲ್ಲ. ನಮ್ಮ ಒಳಗಿರುತ್ತೆ ಒಂದೇ ಪ್ರೇಮ, ಅದೇ ನಮ್ಮ ಪ್ರಾಪರ್ಟಿ. ಆ ಪ್ರೇಮ ಇದ್ದಿದ್ದಾನೆ ಎಲ್ಲರೂ ನಮ್ಮ ಬಂಧುಗಳೇ, ಎಲ್ಲರೂ ನಮ್ಮವರೇ, ನಾನು ಅವನವರೇ, ನವರ ಮೇಲೆ ಅವನವರೇ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಬರಬೇಕಂದ್ರೆ ಒಂದು ತಲೆ ಇರಬೇಕು ಅಂತ ಹೇಳ್ತೀವಿ. ಗಂಗಾಧರ ಭಟ್ ಹತ್ರ ಇವಾಗ ಎಷ್ಟು ಇಲ್ಲ, ವಿದ್ಯಾಲಯಗಳೆಲ್ಲ ಹಾಗೆ, ಭೋಜನಾಲಯಗಳೆಲ್ಲ ಹಾಗೆ. ಆಲಯಗಳು 4: ವಿದ್ಯಾಲಯ, ಭೋಜನಾಲಯ, ಶಿಕ್ಷಣಾಲಯ, ಆನಂದಾಲಯ. ಈ ಆನಂದಾಲಯದಲ್ಲಿ ಆರೋಗ್ಯಾಲಯ ಇರಬೇಕು. ಇಲ್ಲಿ ತುಂಬಾ ಜನ ಬಡವರಾಗಿರ್ತಾರೆ. ನೀವೇನಾದ್ರೂ ಒಳ್ಳೆ ಕೆಟ್ಟೋಗ್ಬಿಟ್ರೆ, ವಯಸ್ಸು ಕೆಟ್ಟೋಗ್ಬಿಟ್ರೆ ಎಷ್ಟೋ ದೂರದಲ್ಲಿ ಹೋಗ್ಬೇಕು. ಏರ್ಮಂಗಳೂರು, ಪುತ್ತೂರು ಹೋಗ್ಬೇಕು, ಮಕ್ಕಳೆಲ್ಲ ತೋರಿಸ್ಕೋಬೇಕಾಗುತ್ತೆ ಅಂತ ಆಗ್ಬೇಕು. ಇಲ್ಲಿ ಒಂದು ಆಸ್ಪತ್ರೆ ಆಗ್ಬೇಕು. ತಕ್ಕ ರೀತಿಯಾಗಿ ಇದೊಂದು ಆಸ್ಪತ್ರೆ ಮಾಡಬೇಕು. ತುಂಬಾ ವೈಜ್ಞಾನಿಕ ಇದೆ. ಏನು ಪ್ರಯೋಜನ? ಕೋಲ್ಡ್ ಕೊಟ್ಬಿಟ್ರೆ ಕಾಫ್ ಬರ್ತಾರೆ, ಕಾಫ್ ಕೊಟ್ಬಿಟ್ಟು ಕೋಲ್ಡ್ ಬರ್ತಾರೆ. ಕೆಮ್ಮು ಕೊಟ್ಬಿಟ್ಟೆ ತುಂಬ ಬರ್ತಾರೆ, ತುಂಬ ಕೊಟ್ಟು ಕೆಮ್ಮು ಬರ್ತಾರೆ. ಈ ರೀತಿಯಾಗಿ ಇಂಥದ್ದೆಲ್ಲ ಇಲ್ಲ. ನಾವು ಪ್ರತಿಯೊಂದಕ್ಕೂ ನಾವು ಸರಿಯಾದ ಒಂದು ಔಷಧವನ್ನು ಆದಿಸಬೇಕು. ಅದರಿಂದ ನಾವು ಇಲ್ಲಿ ಒಂದು ಆಸ್ಪತ್ರೆ ನಾವು ಕೊಡ್ತೀವಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ, ಸುಪೀರಿಯರ್ ಆಸ್ಪತ್ರೆ. ಎಲ್ಲ ರೋಗಗಳಿಗೂ ಸರಿಯಾದ ಒಂದು ಔಷಧವನ್ನು ಕೊಡುವ ಆಸ್ಪತ್ರೆ ಕೊಡ್ತೀವಿ. ನಾನು ಇಲ್ಲಿ ಕಟ್ಟಿಸಬೇಕು. ನಾನು ತಿರುಗಿ ಬರೋ ವರ್ಷ ನಾನು ಇಲ್ಲಿ ಬರ್ತೀನಿ. ಅದೇ ಬಂದಿರುತ್ತೆ. ಚೇತುರಾರಂಗ ಶಿವನಿ ಪೂಜಿಂಚಲೇನಿ. ನಿಮ್ಗೆ ಕೈ ಕೊಟ್ಟಿರೋದು ಯಾಕೆ? ತಿನ್ನೋದಕ್ಕೋಸ್ಕರ, ಇನ್ನೊಬ್ಬರಿಗೆ ಹೊಡೆಯೋದಕ್ಕೋಸ್ಕರ, ಏನು ಕೆಲಸ ಮಾಡೋದಕ್ಕೋಸ್ಕರ ಅದೆಲ್ಲ. ಮೊದಲು ಪರಮಾತ್ಮ ಚಿಂತನೆ ಮಾಡಬೇಕು. ಅದು ಮಾಡಿಬಿಟ್ಟೆ ಆ ಪೂಜೆಯನ್ನು ಸಲ್ಲಿಸಬೇಕು. ಕೈಯಿಂದ ಹೂ ತಕೊಂಡು ಪರಮಾತ್ಮ ಆಗಬೇಕು. ಚೇತುರಾರಂಗ ಶಿವನಿ ಪೂಜಿಂಚಲೇನಿ, ನೋವಂಗ ಹರಕೆ ತಿನ್ನುವರೇನಿ. ಅದೇ ಉಪಾಸನ. ಬಾಯಿಯಿಂದಲೇ ಪರಮಾತ್ಮ ಕೀರ್ತಿಯನ್ನು ನಾವು ಅಭಿವೃದ್ಧಿ ಮಾಡಬೇಕು. ಪರಮಾತ್ಮ ಕೀರ್ತಿಯನ್ನು ನೆಲೆಸಿಕೊಳ್ತಾ
ಇರಬೇಕು, ಪರಮಾತ್ಮ ಕೀರ್ತಿಯನ್ನು ವಹಿಸಬೇಕು. ಈ ಪರಮಾತ್ಮ ಕೀರ್ತಿಯನ್ನು ನೀವು ನಿಲ್ಲಿಸೋದಕ್ಕೋಸ್ಕರನೇ ನಿಮ್ಗೆ ಟೈಮ್ ಕೊಟ್ಟಿರೋದು. ಸುಮ್ಮನೆ ಇಡ್ಲಿ ಸಾಂಬಾರ್ ದೋಸೆ ಮಾಡ್ಕೊಂಡು ಇದು ತಿನ್ನಬಹುದು, ಅಲ್ಲಿ ಹೊಟ್ಟೆಗೋಸ್ಕರ ಇರಬೇಕೆ. ಯಾಕಂದ್ರೆ ಭಿಕ್ಷಾನವು ದೇಹರಕ್ಷಾರ್ಥವು ವಸ್ತ್ರಂ ಶೀತ ನಿವಾರಣ ಎರಡೂ ಇರಬೇಕು. ಯಾವುದೂ ಇರಬಾರ್ದು ಅಂತ ಏನಿಲ್ಲ. ವಸ್ತ್ರಂ ಶೀತ ನಿವಾರಣ, ವಸ್ತ್ರ ಯಾತಕ್ಕೆ ನಿಮಗೆ ಶೀತ ನಿವಾರಣೆಗೋಸ್ಕರವಾಗಿ ಅಷ್ಟೇ ವಿನ ಒಂದು ಶೋಕ್ಕೋಸ್ಕರ ಒಂದು ಬುಷ್ ಕೊಟ್ಟು ಪ್ಯಾಂಟು ಸರಾಕು ಇಂಥದ್ದೆಲ್ಲ ಹಾಕೊಳ್ಳೋದಕ್ಕೋಸ್ಕರ ಇದೆ. ಅದಕ್ಕೆ ಹಾಕೋಬೇಕು, ಲೋಕ ಅಂತರೂ ಇರಬೇಕು. ಆದರೆ ನಾವು ಶೀತ ರಕ್ಷಣೆ ಶೀತವನ್ನು ನಾವು ರಕ್ಷಿಸ್ಕೋಬೇಕು. ಅಂಥ ಇದರಲ್ಲಿ ಈ ದೇಹದಲ್ಲಿ ಇಂತೆ ಮೂರು, ಕೈಯಿಂದ ಮಾಡುವ ಕೆಲಸ, ಬಾಯಿಯಿಂದ ಮಾಡುವ ಎರಡು, ಬುದ್ಧಿಯಿಂದ ಮಾಡುವ ಚಿಂತನೆ, ಈ ಮೂರು ಇದ್ರೇನೆ ಇದೇ ತ್ರಿಗುಣ. ತ್ರಿಗುಣವು ತ್ರಿಗುಣಾಕಾರ. ಈ ತ್ರಿಗುಣವನ್ನು ಸೇರಿಸಿಬಿಟ್ರೆ ನಾವು ಎಷ್ಟು ಸಾರ್ಥಕವಾಯಿತು. ದೇವರೇ, ಪರಮಾತ್ಮ ತತ್ವವನ್ನು ಪಡೆಯಬೇಕಂದ್ರೆ ಪ್ರತಿಯೊಂದಿನಲ್ಲಿ ಅನವಸರವಾದ ವಿಷಯಗಳನ್ನು ನಾವು ಎಷ್ಟೋ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಅವನಿಗೆ ಬರೆಯೋದು, ಇವನಿಗೆ ಬರೆಯೋದು, ಇವರು ಪರದೂಷ ತುಂಬಾ ಜಾಸ್ತಿ ಆಗಿದೆ. ಪರದೂಷಣ ಜಾಸ್ತಿ ಆಗಿದ್ದರಿಂದಾನೆ ಪರಮಾತ್ಮ ದೂರ ಆಯ್ತಾ ಇದ್ದಾರೆ. ಅವರು ಯಾರು ದೂಷಿಸ್ತಾ ಇದ್ದಾರೆ? ಪರಮಾತ್ಮನೇ ನೀವು ದೂಷಿಸ್ತಾ ಇದ್ದೀವಿ. ನಿಮ್ಮೊಳಗಿರುವುದೇ ಪರಮಾತ್ಮನೇ, ಅವನೊಳಗಿರುವುದೇ ಪರಮಾತ್ಮನೇ, ಎಲ್ಲದರಲ್ಲಿ ಇರುವುದು ಪರಮಾತ್ಮನೇ. ನೀವು ಯಾರು ದೂಷಿಸೋದು? ಎಲ್ಲರೂ ದೂಷಿಸ್ತಾ ಇಲ್ಲ, ಪರಮಾತ್ಮನೇ ದೂಷಿಸ್ತಾ ಇಲ್ಲ. ಎಲ್ಲರೂ ಏಕಂ ಸತ್ವಿಪ್ರ ಹೋದಾವದಂತೆ ಇರುವುದು ಒಂದೇ ಒಂದು. ಜಗತ್ತೊಳಗೆ ಎರಡು ಇಲ್ಲವೇ ಇಲ್ಲ. ಎರಡು ಇದೆ ನೀವು ತಿಳಿಸ್ಕೊಂಡು ತುಂಬಾ ಪರಮಾತ್ಮ ತತ್ವವನ್ನು ಬೈತಾ ಇದ್ದೀವಿ. ಒಬ್ಬನಿಗೆ ಬೈಬಾರ್ದು, ದೂಷಣೆ ಮಾಡಬಾರ್ದು. ದೂಷಣೆ ಮಾಡಿಬಿಟ್ಟೆ ಇನ್ನೊಬ್ಬನಲ್ಲ ನಿಮ್ಮನ್ನು ನೀವೇ ದೂಷಣೆ ಮಾಡಿಕೊಂಡ್ರೆ ಹಾಗಾಗುತ್ತೆ. ಯಾರು ಎಂಥ ಕೆಟ್ಟವರನ್ನು ಅವರು ದೂಷಿಸಬಾರ್ದು, ಪ್ರೇಮಿಸಿ. ಅದೇ ನೀವು ಸಂಪೂರ್ಣವಾದ ದಿವ್ಯತ್ವವನ್ನು ತಿಳಿಸ್ತಾ ಇದ್ದಾರೆ. ನಾನು ದೂಷಣೆ ಮಾಡಬಾರ್ದು, ಪರನಿಂದ ಮಾಡಬಾರ್ದು, ಪರೋಪಕಾರ ಮಾಡಬೇಕು. ಪರೋಪಕಾರದಲ್ಲಿನೇ ಪರೋಪಕಾರ ಪುಣ್ಯಾಯ ಪಾಪಾಯ ಪರಬೇಡ. ವ್ಯಾಸರು ತುಂಬಾ ಭಾರತವನ್ನು ಬರಿತಾ ಇದ್ದವರ ಅವರು ಎರಡೇ ಎರಡು ವಿಷಯಗಳೇ ಹೇಳಿದ್ರು. ಪಾಪಾಯ ಪರಪೀಡನ, ಪರೋಪಕಾರ ಪುಣ್ಯಾಯ. ಇದೇ ನಿಜವಾದ ಪುಣ್ಯ. ಇನ್ನೊಬ್ಬರಿಗೆ ಉಪಕಾರ ಮಾಡು. ಉಪಕಾರ ಮಾಡೋದಕ್ಕೆ ಇದ್ದಿದ್ದೆ ಅಪಕಾರ ಮಾಡಬೇಡ, ಅದೇ ದೊಡ್ಡ ಉಪಕಾರ. ಈಗ ಆಗಲ್ಲ. ಉಪಕಾರ ಮಾಡಿದ್ರು ಅಪಕಾರ ಮಾಡ್ತಾ 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 ಹೋಗ್ತಾ ಇದೆ. ಇಂಥ ಮನುಷ್ಯರು ಹೇಳಲಿಕ್ಕಾಗದೆ ಪರಮ ರಾಕ್ಷಸರು. ಹೃದಯವನ್ನು ವಿಶಾಲ ಮಾಡಿಕೊಂಡು ಪರಮಾತ್ಮ ಚಿತ್ರವನ್ನು ಪಡೆದುಕೊಂಡು ಎಲ್ಲದರಲ್ಲಿ ಇರುವುದು ಜೀವನತ್ವ ಒಂದೇ ತಿಳ್ಕೊಂಡ್ಬಿಟ್ಟೆ ಅದೇ ನಿಜವಾದ ಮಾನವತ್ವ. ಈಗ ಮಾನವರನ್ನು ಆಕಾರದಲ್ಲಿ ಎಲ್ಲರೂ ಮಾನವರಾಗಿ ಕಾಣ್ತಾ ಇದ್ದಾರೆ. ನಿಜವಾದ ಪರಮಾತ್ಮ ಚಿತ್ರದಲ್ಲಿ ಯಾವ ಮಾನವರಾಗಿ ಕಾಣ್ತಾ ಇಲ್ಲ. ಮಾನವದಲ್ಲಿ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಈ ನಾಲ್ಕು ಭಾಗಗಳನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಸತ್ಯ ಅಂದ್ರೆ ಯಾವುದು? ಅದೇ ಕರೆಂಟ್, ಎಲೆಕ್ಟ್ರಿಸಿಟಿ. ಧರ್ಮ ಅಂದ್ರೆ ಯಾವುದು? ಅದೇ ವೈರು. ಶಾಂತಿ ಅಂದ್ರೆ ಏನು? ಬಲ್ಬು. ಪ್ರೇಮ ಅಂದ್ರೆ ಏನು? ಬಲ್ಬ್, ಲೈಟ್. ಆ ಲೈಟ್ ಬರ್ಬೇಕಂದ್ರೆ ಏನಿರ್ಬೇಕು? ಪ್ರತಿಯೊಂದು ಪದಾರ್ಥಾನೆ ಇವಾಗ ನೋಡಿ ಬರುವುದು ನ್ಯೂ ಇಯರ್ ಬರ್ತಾ ಇದೆ. ಈ ನ್ಯೂ ಇಯರ್ ಏನು ಚಿಂತಾ ಇದ್ದೀವಿ ನಾವು? ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ಒಂದು ಬಿಟರ್ ವೇಪ ಹೌದು, ಬೆಲ್ಲ ಎರಡು ಸೇರಿಸಿ ಕೊಡ್ತಾರೆ. ಅಂದ್ರೆ ಸುಖ ದುಃಖ ಎರಡೂ ನೀವು ಸಮಾನವಾಗಿ ತಿಳ್ಕೋ ಅಂತ ಒಂದು ಜೀವಿತವನ್ನು ತೋರಿಸೋದಕ್ಕೋಸ್ಕರ ನಾವು ಸುಖ ದುಃಖ ಎರಡೂ ಸಮಾನವಾಗಿ ತಿಳ್ಕೋಬೇಕು. ಸುಖ ಬಂದ್ರೆ ಕಷ್ಟ ಬರ್ತದೆ, ಕಷ್ಟ ಬಂದ್ರೆ ಸುಖ ಇರ್ತದೆ. ಸುಖನೇ ಇಲ್ಲದಿದ್ರೆ ಕಷ್ಟ ಇರುವುದಿಲ್ಲ, ಕಷ್ಟನೇ ಇಲ್ಲದಿದ್ರೆ ಸುಖ ಬರೋದಿಲ್ಲ. ಈ ಕಲ್ಯಾಣ ಎರಡು ಕಷ್ಟಗಳ ಮಧ್ಯದಲ್ಲಿ ಸುಖ ಸಿಗ್ತಾರೆ. ಈ ಸುಖ ಬೇಕು, ಸುಖ ಬೇಕು ಅಂದ್ರೆ ನಾವು ಸುಖ ಬೇಕೇ ಸುಖಂ. ಸುಖದಿಂದ ಸುಖ ನಮ್ಗೆ ಸಿಕ್ಕುವುದಿಲ್ಲ, ಕಷ್ಟದಿಂದ ಸುಖ ಸಿಗ್ತದೆ. ನಾವು ಬೆಳಕಿನಲ್ಲಿ ಲೈಟ್ ಹಾಕೋದಿಲ್ಲ. ಲೈಟ್ ಇಲ್ಲ ಅಂತ ಸಮಯದಲ್ಲಿ ಕತ್ತಲಿನಲ್ಲಿ ನಾವು ಲೈಟ್ ಹಾಕೊಡ್ತೀವಿ. ಈ ಕತ್ತಲಲ್ಲಿ ಲೈಟ್ ಹಾಕಿದ್ರೆ ಲೈಟ್ಗೂ ಪ್ರಕಾಶ ಬರ್ತಾ ಇದೆ, ನಮ್ಗೆ ಆದರ್ಶ. ಇದೇ ರೀತಿಯಾಗಿ ಕಷ್ಟದಲ್ಲಿ ನಮ್ಗೆ ಇರಬೇಕು. ನಾವು ಹೊಟ್ಟೆ ಒಳಗೆ ಹಸುವಾಯ್ತಾ ಇದೆ, ನಾವು ಹೊಟ್ಟೆ ತಿನ್ಬೇಕು, ಏನಾದರೂ ಒಂದು ತಿನ್ನಬೇಕು. ತಿಂದರೆ ಏನು ಅದು ಪೂರ್ತಿ ಆಗುತ್ತೆ. ಪರೋಪಕಾರ ಪುಣ್ಯಾಯ, ಪರೋಪಕಾರ ಮಾಡ್ಕೋಬೇಕು. ಪರೋಪಕಾರ ಅಂದ್ರೆ ಕಾರಣ ಯಾರು? ಅವರೇ ಆತ್ಮಸ್ವರೂಪ. ಅವರಿಗೆ ಸರಿಯಾದ ಒಂದು ವೃತ್ತಿಯನ್ನು ನಾವು ಪಡೆಯಬೇಕು. ಬ್ರಹ್ಮಾರ್ಪಣ ಬ್ರಹ್ಮವಿ ಬ್ರಹ್ಮಾತ್ಮ ಬ್ರಹ್ಮನಾಮೃತಂ ಬ್ರಹ್ಮೈವತೆ ಏನ ಕರ್ತವ್ಯವು ಬ್ರಹ್ಮ ಕರ್ಮ ಸಮಾನ. ಬ್ರಹ್ಮಾತ್ಮ ಅಂತ ನಾವು ಹೊರತಾ ಇದ್ರೆ ಎಲ್ಲಿಂದ ಬರ್ತಾ ಇದ್ದೀವಿ? ಎಲ್ಲಿಂದ ಇರ್ತಾರೆ ಪರಮಾತ್ಮ? ಒಳಗಿನಿಂದ ತೆಗೆದು ಜವಾಬು ಕೊಡ್ತಾ ಇದ್ದಾರೆ. ಅಹಂ ವೈಶ್ವಾನರು ಭೂತ್ವ, ನಾನೇ ಇದ್ದೀನಿ ಒಳಗೆ. ವೈಶ್ವಾನರಲ್ಲಿ ಇರ್ತೀನಿ ನಾನು. ಇದ್ಕೊಂಡು ನೀವು ತಿಂದಿದ್ದೇನೋ ನಾವು ಜೀವನ ಮಾಡ್ಕೊಳ್ತಾ ಇದ್ದೀವಿ. ನೀವೇ ಯೋಚನೆ ಮಾಡ್ಕೊಳ್ಳಿ.
ಪ್ರತಿಯೊಂದಕ್ಕೂ ನಾನು ಮಾಡ್ತಾ ಇದ್ದೀನಿ. ನೀವು ಮಾಡೋ ಕೆಲಸ ನೀವು ಮಾಡು, ಡ್ಯೂಟಿ. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸ್ತಾ ಇದ್ದ, ಬೇಕಾದ ಆಸೆಗಳೆಲ್ಲ ಬಿಡಿಸ್ತಾ ಇದ್ದೀನಿ, ಬೇಡ. ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಿಸಿಬಿಡು, ನಿಮ್ಮ ಆಸೆಗಳೆಲ್ಲ ಸಂಪೂರ್ಣವಾಗಿ ನೆರವೇರಿಸ್ತಾರೆ. ಪ್ರೇಮ ಸ್ವರೂಪಿ ಪರಮಾತ್ಮ ತತ್ವದಲ್ಲಿ ನೀವೆಲ್ಲರೂ ಚೆನ್ನಾಗಿ ತಿಳ್ಕೋಬೇಕು. ಪರಮಾತ್ಮ ನೆನೆಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಭೂಮಿ ಆಕಾಶ ಮಾಡ್ಬೋದು, ಆಕಾಶ ಭೂಮಿ ಮಾಡ್ಬೋದು. ಅದು ಯಾರಿಗೆ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಆರಂಭದಿಂದ ತುಂಬ ಬೇಕಾದಷ್ಟು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತ. ಯಾರು ನೀವು ಯಾರು ನಿಮಗೆ ಗೊತ್ತಿಲ್ಲ. ಅದರಿಂದ ನಿಮ್ಮ ಹೆಸರೇನು? ಅಹಂ 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 ಬ್ರಹ್ಮಾಸ್ಮಿ. ಆ ಅಹಮೇ ಬ್ರಹ್ಮ ಅಂತ ಬ್ರಹ್ಮತತ್ವವನ್ನು ನಾವು ತಿಳ್ಕೋಬೇಕಿಲ್ಲ. ಸುಮ್ಮನೆ ಹಣ ಸಂಪಾದನೆ ಮಾಡುದು, ಸಂಪಾದನೆ ಮಾಡುದು, ಬೇಕಾದಷ್ಟು ಎಷ್ಟು ಸಂಪಾದನೆ ಮಾಡಿಬಿಟ್ಟು ಲಾಸ್ಟ್ ಏನು ಹೋಗ್ತಾ ಇದ್ದೀರಿ? ಬರೀ ಕೈಯಲ್ಲಿ ಹೋಗ್ತಾ ಇದ್ದೀವಿ. ಇಂಥ ಹಣಕ್ಕೋಸ್ಕರ ಬೇಡ, ಅನುಗ್ರಹಕ್ಕೋಸ್ಕರ ನೀವು ಹೋಗ್ಬೇಕು. ಆ ಸಿರಿ ಬೇಡ. ನಾವು ಒಂದು ತತ್ವದಲ್ಲಿ ಪರಮಾತ್ಮ ತತ್ವದಲ್ಲಿ ಇತ್ತು ಹೋತನ ಹೇಳಿದ್ರು, ಸ್ವಾಮಿ ನಾವು ಯಾರು ಬೇಕು, ಏನು ಬೇಕಾದ್ರೆ ನೀವೇ ನಾವು ಸಾಕು. ನೀವು ಒಬ್ಬರಿದ್ರೆ ಎಲ್ಲರೂ ನಾವು ಸಾಧಿಸ್ಬೋದು. ನೀವೇ ಇದ್ದಿದ್ರೆ ಏನು ಸಾಧಿಸ್ಬೋದು? ಏನು ಸಾಧಿಸುವುದಕ್ಕಾಗುವುದಿಲ್ಲ. ಪರಮಾತ್ಮ ಅನುಗ್ರಹವನ್ನು ಇದ್ರೆ ಬೇಕಾದಷ್ಟನ್ನು ಸಾಧಿಸ್ಬೋದು. ಆದರೆ ಒಂದೇ ಪರಮಾತ್ಮ ಇಬ್ಬರಿಗೆ ಎರಡು ರೂಪದಲ್ಲಿ ಸೇರಿಸ್ತಾ ಇದ್ದಾರೆ. ಅನುಗ್ರಹದಿಂದ ವಿಭೀಷಣಿಗೆ ಹಸ್ತ ಮಾಡಿದ್ರು, ಅನುಗ್ರಹ ಮಾಡಿದ್ರು. ಅವರು ರಾಮ 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 ರಾಮ. ಅದೇ ರಾವಣನಿಗೆ ಶಿಕ್ಷಣ ಮಾಡಿದ್ರು. ಅವನಿಗೆ ದುಷ್ಟ ಶಿಕ್ಷಣ, ರಕ್ಷಣ ಎರಡೂ ಮಾಡಿದ್ರು ಒಬ್ಬರೇ ಪರಮಾತ್ಮ. ಅದರಿಂದಾನೇ ಪುರಂದರದಾಸರು ಹೇಳ್ತಾ ಇದ್ರು ಏನಂತ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿನಲ್ಲಿ ಯಾರು ಕಟ್ಟಿದ್ದಾರೆ? ಬೆಟ್ಟದಲ್ಲಿರುವ ಕಟ್ಟೆನೆಲ್ಲ ಎಷ್ಟು ವೈಟ್ ಒಂದು ಗ್ರೀನ್ ಆಗಿ ಬೆಳೆಸ್ತಾ ಇದ್ದಾರೆ. ಅದು ಯಾರು ಮಾಡಿದ್ರು? ನೀವು ಕಟ್ಟಿ ನೀರು ಹಾಕಿದ ಏನಿಲ್ಲ. ನೆವಲಿಗೆ ಪಿಂಚವನ್ನು ಬಂದಿರೋರು ಯಾರು? ನೆವಲಿಗೆ ಯಾರು ಪಿಂಚವನ್ನು ಚೆನ್ನಾಗಿ ಬಂದಿದೆ? ಬಹಳದಾರಿಗೆ ಕೆಂಪಿಟ್ಟಲ್ಲಿ ಯಾರು? ಚಿಲುಕೆಯಲ್ಲಿ ಮೂತಿ ಎಷ್ಟು ಕೊಟ್ಟಿದ್ದಾರೆ. ಎಂಥ ರೂಪದಲ್ಲಿ ಪರಮಾತ್ಮ ಎಂಥ ಚಿತ್ರವಾದ ಒಂದು ಸೌಂದರ್ಯವನ್ನು ತೋರಿಸ್ತಾ ಇದ್ದಾರೆ. ಅಂಕ ಇದರಲ್ಲಿ ಪ್ರತಿಯೊಂದು ಮನುಷ್ಯನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾರೆ. ಅದೇ ಅಹಂಕಾರ. ಪ್ರೇಮ ಸ್ವರೂಪೇ ಎಲ್ಲ ಸರಿಯಾದ ಒಂದು ಪ್ರೇಮ ಭಕ್ತಿಯಲ್ಲಿ ನೀವು ಆನಂದವಾಗಿ ಪರೋಪಕಾರ ಸಂಬಂಧವಾದ ಸಮಾಜ ಸೇವೆಯಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಿ. ನಿಮ್ಗೆ ಏನು ಬೇಕಾದರೂ ಆಗುತ್ತದೆ. ಇದು ಇಲ್ಲ ನಮ್ಮ ಗ್ರಾಮದಲ್ಲಿ ಅನ್ನೋ ಒಂದು ಕ್ವಶನೇ ಬರುವುದಿಲ್ಲ. ನೀವು ಪ್ರತಿಯೊಬ್ಬರೂ ಒಬ್ಬರು ಅನ್ನ ತಮ್ಮರು ಅಗತ್ಯವಿಲ್ಲದೆ ಹಾಗೆ ಒಬ್ಬರು ಅನ್ಯೋನ್ಯವಾಗಿ ನಾವಿರ್ಬೇಕು. ಯಾರು ನೋಡಿದ್ರು ನೀವು ದ್ವೇಷ ಬೇಡ, ಯಾರು ನೋಡಿದ್ರು ನೀವು ನಿಮಗೆ ಕಷ್ಟವನ್ನು ಕೊಡಬೇಕ. ನೀವು ಪ್ರೇಮದಿಂದ ನೀವು ಮಾಡಿದರೆ ಆ ಪ್ರೇಮ ತತ್ವವನ್ನೇ ಎಲ್ಲ ಪ್ರತಿಯೊಂದಕ್ಕೂ ಬರ್ತಾ ಇದ್ದಾರೆ. ಪ್ರೇಮ ಈಶ್ವರ ಪ್ರೇಮ ಪ್ರೇಮವೇ ಈಶ್ವರ, ಈಶ್ವರನೇ ಪ್ರೇಮ. ಪ್ರೇಮವೇ ಈಶ್ವರ ಬೇರೆ. ಇದೇ ಬಟ್ಟೆ. ಇದು ಬಟ್ಟೆ ಅಂದ್ರೆ ಏನು? ಬಟ್ಟೆ ಅಲ್ಲ, ದಾರಿಗಳ ಸೇರಿಕೆ. ದಾರಿಗಳೆಲ್ಲ ಇದು ಹತ್ತಿ. ಮೊದಲು ಹತ್ತಿ ಆಗಿತ್ತು, ಆಮೇಲೆ ದಾರಿಗಳಾಯ್ತು, ಆಮೇಲೆ ಬಟ್ಟೆ ಆಯ್ತು. ಬಟ್ಟೆ ಯಾಕೆ ದಾರಿಗಳು ಸೇರಿಕೆಯಿಂದ ಬರ್ತದೆ. ಅದೇ ರೀತಿಯ ಸಮಾಜ ಅಂದ್ರೆ ಏನು? ಎಲ್ಲಿಂದ ಬಂತು ಅಂತೇಳಿ ಪ್ರತ್ಯೇಕ ಒಂದು ಸ್ವರೂಪ ಅಲ್ಲ. ಒಬ್ಬರು ಸೇರಿಕೊಂಡು ಅನ್ಯೋನ್ಯವಾಗಿ ಅನುಕೂಲವಾಗಿ ಹಲೋ 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 ಅಂತ ಹೋಗ್ತಾ ಇದ್ರೆ ಎಷ್ಟು ಆನಂದವಾಗಿರ್ತದೆ. ನೀವು ಹೃದಯವನ್ನೆಲ್ಲ ಹಾಳವಾಗುತ್ತದೆ. ಇಂಥದ್ದೆಲ್ಲ ನೀವು ನೋಡಲಿಲ್ಲ, ಅವ್ರು ನೋಡಿದ್ರೆ ಇವ್ರಿಗೂ ಇವ್ರು ನೋಡಿದ್ರು ತುಂಬಾ ದ್ವೇಷ. ಈ ದ್ವೇಷಗಳೆಲ್ಲ ನಾವು ಸಾಧಿಸಬಾರ್ದು. ದ್ವೇಷಗಳೆಲ್ಲ ಹೊರಗೆ ಸ್ಥಳವೇ ಕೊಡಬಾರ್ದು. ನಾವು ಒಳ್ಳೆ ಮನೆ ಕಟ್ಕೊಡ್ತಾ ಇದ್ದೀವಿ, ಒಳ್ಳೆ ಮನೆ ಕಟ್ಕೊಂಡು ಗಾಳಿಗಳೆಲ್ಲ ಇಟ್ಕೊಡ್ತಾ ಇದ್ದೀವಿ, ಒಂದು ವಿಂಡೋಸ್ ಎಲ್ಲ ಇಟ್ಕೊಡ್ತಾ ಇದ್ದೀವಿ. ಇದು ಯಾತಕ್ಕೋಸ್ಕರ? ಗಾಳಿ ಬರೋದಕ್ಕೋಸ್ಕರ. ಬಾಕಿ ಯಾತಕ್ಕೋಸ್ಕರ? ನಿಮ್ಮ ಫ್ರೆಂಡ್ಸು, ನಿಮ್ಮ ಮಿತ್ರರು ಯಾರು ಹೊರಗೆ ಬಂದ್ರೆ ಅವ್ರಿಗೆ ಬಿಡೋದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ನಾವು ಬಾಕಿ ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡು ಬಜಾರ್ನಲ್ಲಿ ಹೋಗುವ ಹಂದಿ ಗಿಂದಿ ಇಂಥದೆಲ್ಲ ಕುಕ್ಕಿ ನಾಯಿಗಳೆಲ್ಲ ಹೊರಗಿಡ್ತಾ ಇದೆಯಾ? ಇತ್ತು. ನಿಮ್ಮ ಹೊಳೆಗೆಲ್ಲ ಇತ್ತು ದಸೆಂಟಿಗಳಲ್ಲೇ. ಈ ದಸೆಂಟಿಗಳಿಂದ ಔಟ್ಸೈಡು ಯಾವುದೂ ಬಿಡಬಾರ್ದು. ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀವಿ. ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಇಂಥ ಪವಿತ್ರವಾದ ಕ್ರಮಗಳನ್ನು ನಾವು ಒಳಗೆ ಬಿಟ್ಟು ನಾವು ಸರಿಯಾದ ಜೀವನವನ್ನು ಆದರ್ಶವಾಗಿ ತೋರಿಸಬೇಕಂತ ನಾನು ಆಶಿಸ್ತಾ ಇದ್ದೀನಿ. ಈಗ ನೀವು ಕೇಳಿದ ಹಾಗೆ, ನಾನು ಮೊದಲು ಹೇಳಿದ ಹಾಗೆ ಇಲ್ಲಿ ಒಂದು ಆಸ್ಪತ್ರೆಯನ್ನು ನಾನು ಕಟ್ತೀನಿ. ಈಗ ಡಾಕ್ಟರ್ ಹೋಗೋದ್ರಿಂದ ಈ ಗಂಗಾಧರ ಭಟ್ ಅವರು ತುಂಬಾ ಕಷ್ಟಪಟ್ಟು ಜೀವೋಪೇಕ್ಷಗಳನ್ನು ಮಾಡಿದ್ದಾರೆ. ಇದಕ್ಕೆ ಮುಂಚೆ ನಾನು ಬಂದು ನೋಡಿದ್ದೀನಿ, ಈಗ ನೋಡಿದ್ದೀನಿ ಎಷ್ಟೋ ವ್ಯತ್ಯಾಸವಾಗಿದೆ. ಒಳ್ಳೆ ಬೆಳವಣಿಗೆ ಬಂದಿದೆ.
ನಾವು ಇದೆಲ್ಲ ಏನು ಮಾಡಬೇಕಂದ್ರೆ ಮಕ್ಕಳು ಉದ್ಧಾರ ಮಾಡಬೇಕು. ಪರೋಪಕಾರ ಪುಣ್ಯ. ಆ ಮಕ್ಕಳು ಒಳ್ಳೆಯವರಾದ್ರೆ ನಮ್ಮ ದೇಶನೇ ಒಳ್ಳೆಯದಾಗುತ್ತದೆ. ಕರಿಂದ ಮಕ್ಕಳು ಯಾವ ತಾಯಿ ತಂದೆಯವರು ಶಿಕ್ಷಿಸಬಾರ್ದು, ಗುರುಗಳನ್ನು ಶಿಕ್ಷಿಸಬಾರ್ದು. ಅವರು ಸತತ ಒಂದು ಆನಂದವನ್ನು ಕೊಟ್ಟು ಅವರು ಸ್ವೇಚ್ಛದಲ್ಲಿ ಅವರು ಬಿಡಬೇಕು. ಎಂಥ ಸ್ವೇಚ್ಛದಲ್ಲಿ? ಮೃಗ ಸ್ವೇಚ್ಛ ಅಲ್ಲ, ಮನುಷ್ಯ ಸ್ವೇಚ್ಛದಲ್ಲಿ ಇರಬೇಕು. ಅವರು ಸರಿಯಾದ ಒಂದು ರೂಪದಲ್ಲಿ ಇದ್ದರೆ ಮಕ್ಕಳು ಒಳ್ಳೆಯವರಾದ್ರೆ ನಮ್ಮ ದೇಶನೇ ಒಳ್ಳೆಯದಾಗುತ್ತದೆ. ದೇಶಕ್ಕೆಲ್ಲ ಕೀರ್ತನವರು ಮಕ್ಕಳೇ, ದೇಶಕ್ಕೆಲ್ಲ ಪ್ರತಿಷ್ಠಿತರವರು ಮಕ್ಕಳೇ, ದೇಶ ಸಂಕೀರ್ತಿಯನ್ನು ಮಾಡುವವರು ಮಕ್ಕಳೇ, ಎಲ್ಲ ಮಕ್ಕಳೇ. ಮಕ್ಕಳಿದ್ದರೆ ಮುಂದಕ್ಕೆಲ್ಲ ಜೀವನವನ್ನು ಒಳ್ಳೆ ಆದರ್ಶವಾದ ಭಾರತ ದೇಶವನ್ನು ಸಾಧಿಸಬಹುದು ಅಂತ ನಾನು ಆಶೀರ್ವದಿಸ್ತಾ ಪ್ರಸಂಗವನ್ನು ವಿವರಿಸ್ತಾ ಇದ್ದೇನೆ. ಆದರೆ ಒಂದು ಕಷ್ಟಕ್ಕೆ ತಕ್ಕ ಫಲಿತ ಕಷ್ಟ ಮಾಡ್ತಾ ಇದ್ದೀವಿ, ತಕ್ಕಂಥ ಫಲಿತ ಇಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಕಷ್ಟಕ್ಕೆ ತಕ್ಕಂಥ ಫಲಿತ ಬಂದೇ ಬಂದಾಗ್ತದೆ. ನೀವು ತಿಳ್ಕೊಳ್ತಾ ಇಲ್ಲ. ಕಷ್ಟ 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 ನಿಮ್ಮ ದೃಷ್ಟಿಯಲ್ಲಿ ಕಷ್ಟವೇ ಇಟ್ಕೊಂಡು ಕಷ್ಟಕ್ಕೆ ತಕ್ಕಂಥ ಫಲಿತ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀವಿ. ಇಲ್ಲ, ಕಷ್ಟಕ್ಕೆ ಬಂದ ಮುಂದುಗಡೆ ಇರಿ, ಈ ಹೊತ್ತಿನಲ್ಲಿ ನಾಳೆದಾದರೂ ಅಲ್ಲಿ ಬಂದು ನೀವು ಹೇಳ್ತಾರೆ. ಕಷ್ಟಕ್ಕೆ ತಕ್ಕಂಥ ಫಲಿತ ಯಾವಾಗ ವ್ಯರ್ಥವಾಗುವುದಿಲ್ಲ, ಸಾರ್ಥಕವಾಗುತ್ತದೆ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡು, ಕಷ್ಟಪಟ್ಟು ಇದು ಮಾಡು. ಎರಡು ಕೈ ಕೊಟ್ಟಿದ್ದಾರೆ, ಒಂದು ಹೊಟ್ಟೆ ತಿನ್ನಲಿಕ್ಕೆ ಇನ್ನನ. ಎರಡು ಕೈಯಿಂದ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಂದು ಹೊಟ್ಟೆ ಬೇಕಾದಷ್ಟು ತಿಂಡಿ ಸಿಗ್ತದೆ. ಕೈಗಳಿಂದ ಕೆಲಸ ಮಾಡೋದಿಲ್ಲ, ಹೊಟ್ಟೆ ತುಂಬಬೇಕು. ಯಾಕೆ ತುಂಬ್ತಾರೆ? ಕೆಲಸ ಮಾಡಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕು. ಅವಾಗ ನೀವು ಸರಿಯಾದ ಒಂದು ಸಾರ್ಥಕವನ್ನು ಮಾಡುತ್ತಾರೆ. ಮನುಷ್ಯ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋದಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇವಾಗ ಎಷ್ಟು ಹೊರಗೆ ಬೇಕಾದಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಆದರೆ ಈ ಅಭಿವೃದ್ಧಿಯಿಂದ ನಮಗೆ ತೃಪ್ತಿ ಇಲ್ಲ. ಜನಗಳಿಗೆಲ್ಲ ಅಭಿವೃದ್ಧಿ ಆಗಿದೆ. ಜನಗಳಿಗೆಲ್ಲ ಒಂದು ಅನುಕೂಲವನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು, ವಿದ್ಯಾಬುದ್ಧಿಗಳನ್ನು ಕೊಡಬೇಕು, ಸೌಭಾಗ್ಯಗಳನ್ನು ಸೇರಿಸಬೇಕಂತ ನಾನು ಆಶಿಸ್ತಾ ಈ ವೈದ್ಯಾಲಯವನ್ನು ನಾನು ಮಾಡ್ತೀನಿ. ಸಂಪೂರ್ಣವಾಗಿ ನೀವು ಬರುವ ವರ್ಷಕ್ಕೆಲ್ಲ ನಾವು ಒಂದು ವೈದ್ಯಾಲಯವನ್ನು ಮಾಡ್ತೀವಿ. ಏನಾದರೂ ಟೈಮ್ ಸಿಕ್ಕಿದ್ರೆ ಒಂದು 5 ನಿಮಿಷ ಸಿಕ್ಕಿದ್ರು ಸಾಕು. ಭಗವತ್ ನಾಮಸ್ಮರಣೆ ಮಾಡುವಾಗ ಟೈಮನ್ನು ವೇಸ್ಟ್ ಮಾಡಬೇಡ. ಟೈಮ್ ಇಸ್ ಗಾಡ್, ಡೋಂಟ್ ವೇಸ್ಟ್ ಟೈಮ್. ಟೈಮ್ ವೇಸ್ಟ್ ಇಸ್ ಲೈಫ್ ವೇಸ್ಟ್. ಟೈಮ್ ವೇಸ್ಟ್ ಮಾಡಿಬಿಟ್ಟು ನಮ್ಮ ಲೈಫ್ ವೇಸ್ಟ್ ಮಾಡಿ ಹಾಕುತ್ತಾರೆ. ಏನಾದರೂ 10 ಜನ ಸೇರ್ಕೊಂಡು ಬದುಕಿತ್ತು ಮಾಡ್ಕೊಡ್ತಾ ಇದ್ರು, ಇಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾ ಇದ್ರು. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕಾದಿ ಕಲೆಗಳಿಗೆ ಸ್ವಾಮಿ ಉತ್ತೇಜಕ ಶಕ್ತಿಯಾಗಿದ್ದಾರೆ. ಸಂಸ್ಥೆಯ ಪ್ರಕಾಶನ ವಿಭಾಗದಿಂದ ಪ್ರಕಟಗೊಂಡ ವಿದ್ಯೆ ಹಾಗೂ ಚಿಕ್ಕ ಕಥೆ ಎಂಬ 2 ಪುಸ್ತಕಗಳನ್ನು ಸ್ವಾಮಿ ತನ್ನ ದಿವ್ಯ ಹಸ್ತದಿಂದ ಬಿಡುಗಡೆಗೊಳಿಸಿ ಹರಸಿದರು.
ಗಂಗಾಧರ ಭಟ್ ಇವತ್ತು ಹೇಳಿದ್ದಾರೆ, ಆ ಬೆಟ್ಟದ ಮೇಲೆ ತುಂಬಾ ಅನುಕೂಲವಾದ ಸ್ಥಳ ಇದೆ, ಅಲ್ಲಿ ಕಟ್ಟಿಬಿಟ್ರೆ ಒಳ್ಳೆಯ ಸುಂದರವಾಗಿ ನಮ್ಮ ಊರಿಗೆ ತುಂಬಾ ಆನಂದವಾಗಿ ಬರ್ತಾ ಇದ್ದಾರೆ. ಈ ಹಾಸ್ಪಿಟಲ್ ನಾನು ಕಟ್ಟಿ ಪ್ರತಿಯೊಂದು ವರ್ಷಗಳಲ್ಲಿ
राधिका जीवना बंधन साई बंधन निंदन साई निंदन बंधन साई बंधन निंदन साई निंदन ಕೆಂಪಿನ ನಿಲುವಂಗಿ ಗುಂಗುರು ಕೂದಲು ಅಭಯ ಹಸ್ತವ ತೋರಿ ಬಂದಾನ ಕೆಂಪಿನ ನಿಲುವಂಗಿ ಗುಂಗುರು ಕೂದಲು ಅಭಯ ಹಸ್ತವ ತೋರಿ ಬಂದಾನ ಮೆಲ್ಲಗೆ ನಡೆಯುತ್ತ ಮೆತ್ತಗೆ ನುಡಿಯುತ್ತ ಮೆಲ್ಲಗೆ ನಡೆಯುತ್ತ ಮೆತ್ತಗೆ ನುಡಿಯುತ್ತ ಸನಿಹಸಿತ ಬಂದು ನಿಂದಾನ 1979ರಲ್ಲಿ ಭಗವಾನ್ ಉದ್ಘಾಟಿಸಿದ ಪ್ರಾರ್ಥನಾ ಮಂದಿರದಲ್ಲಿ ಸಂಸ್ಥೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು, ಕಾರ್ಯಕರ್ತರು ಸಮಾವೇಶಗೊಂಡಿದ್ದರು. ಸುತ್ತಮುತ್ತಲು ನೋಡಿ ಚಿತ್ತ ಸೂರ್ಯ ಮಾಡಿ ಸುತ್ತಮುತ್ತಲು ನೋಡಿ ಚಿತ್ತ ಸೂರ್ಯ ಮಾಡಿ ನವಿಲಂತೆ ಮನವನ್ನು ಕುಣಿಸಾನ ನವಿಲಂತೆ ಮನವನ್ನು ಕುಣಿಸಾನ ಮಕ್ಕಳ ತಕ್ಕೈಸಿ ಮುದುಕರ ಓಲೈಸಿ ಮಕ್ಕಳ ತಕ್ಕೈಸಿ ಮುದುಕರ ಓಲೈಸಿ ಯುವಕರ ಬಳಿಯಲ್ಲಿ ನಿಂದಾನ ಯುವಕರ ಬಳಿಯಲ್ಲಿ ನಿಂದಾನ ಬಂಧನ ಸಾಯಿ ಬಂಧನ ನಿಂದನ ಸಾಯಿ ನಿಂದನ ನೂತನವಾಗಿ ನಿರ್ಮಿಸಿದ ಉಯ್ಯಾಲೆಯಲ್ಲಿ ಸ್ವಾಮಿ ಆಸೀನರಾಗಿ ರಾಮಕಥಾ ಆಲಿಸಿದರು. रघुकुलान्मय
ॐ जय जगदीश हरे शशिवदना श्रीकरा सर्वा प्राणपते स्वामी सर्वा प्राणपते आश्रित कल्पलतिका आश्रित कल्पलतिका आपद्बान्धवा ॐ जय जगदीश हरे माता पिता गुरुदैवं मरियन्तयु नीवे स्वामी मरियन्तयु नीवे नाद ब्रह्म जगन्नाथ नाद ब्रह्म जगन्नाथ नागेन्द्र शयना ॐ जय जगदीश हरे ओंकार रूपा ओजस्वी ओ साई महादेवा सत्य साई महादेवा मंगल आरती अंदुको मंगल आरती अंदुको मंदर गिरिधारी ओम जय जगदीश हरे नारायण नारायण ओम सत्य नारायण 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 ओम नारायण नारायण ओम सत्य नारायण नारायण ओम सत्य नारायण नारायण ओम जय सद्गुरुदेवा नारायण नारायण ओम सत्य नारायण 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 ಅಳಿಕೆಯಿಂದ ಸ್ವಾಮಿಯು ಬೃಂದಾವನಕ್ಕೆ ಹೊರಡಲು ಹೆಲಿಪ್ಯಾಡ್ಗೆ ಆಗಮನ. ओम जय सद्गुरुदेवा नारायण नारायण ओम सत्य नारायण 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 ओम नारायण नारायण ओम ಸ್ವಾಮಿ ಅಳಿಕೆಯ ನೆಲದಲ್ಲಿ ನಡೆದಾಡಿ ಅಭಯ ಹಸ್ತ ಚಾಚಿದರು. ओम जय सद्गुरुदेवा ಸ್ವಾಮಿ ನಿಧಾನವಾಗಿ ಹೆಲಿಕಾಪ್ಟರ್ ಅನ್ನು ಏರಿ ಆಸೀನರಾದರು. ವೈಮಾನಿಕನಿಗೆ ನವರತ್ನ ಖಚಿತವಾದ ಉಂಗುರವನ್ನು ಸೃಷ್ಟಿಸಿ ತೊಡಿಸಿ ಹರಸಿದರು. ಹೆಲಿಕಾಪ್ಟರ್ ನಿಧಾನವಾಗಿ ಮೇಲೇರುತ್ತಿದ್ದಂತೆ ಸ್ವಾಮಿ ವಾತಾಯನದ ಗಾಜುಗಳೆಡೆಯಿಂದ ಅಭಯ ಹಸ್ತ ತೋರುತ್ತಾ ಕರವಸ್ತ್ರ ಬೀಸುತ್ತಾ ತೋರುತ್ತಿದ್ದ ಅವರ ಅಸೀಮ ಪ್ರೇಮವನ್ನು ಕಣ್ಣಾರೆ ಕಂಡ ಭಕ್ತ ಸ್ತೋಮ ಹರ್ಷಗಂಬನಿ ಸೂಸಿತು.
ಪೂರ್ವಾಭಿಮುಖವಾಗಿ ಆಗಸದಲ್ಲಿ ವೇಗವನ್ನು ವರ್ಧಿಸಿಕೊಂಡಿತು. ನಿಂತು ನೋಡುತ್ತಿದ್ದವರೆಲ್ಲ ಸವಿಗನಸೊಂದನ್ನು ಕಂಡು ಎಚ್ಚೆತ್ತವರಂತೆ ಭಕ್ತಿಯ ಭಾವಲೋಕದಿಂದ ವಾಸ್ತವ ಲೋಕಕ್ಕೆ ಮರಳಿದರು. ತಮ್ಮ ನಿರೀಕ್ಷೆಗೆ ಮೀರಿದ ಆನಂದದ ಅನುಭೂತಿಯನ್ನು ಸವಿದು ಎಲ್ಲರೂ ತಮ್ಮ ಮನೆಗೆ ಮರಳಿದರು. ಮುಂದಿನ ವರ್ಷ ಮತ್ತೆ ಸ್ವಾಮಿ ಬರುತ್ತಾರೆನ್ನುವ ನಿರೀಕ್ಷೆ, ನಂಬುಗೆ ಎಲ್ಲರ ಕಣ್ಮನಗಳಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮುತ್ತಿತ್ತು. 2 ದಶಕಗಳಿಂದ ಸ್ವಾಮಿಯ ಆಗಮನಕ್ಕಾಗಿ ಹಂಬಲಿಸಿ ಹಾತೊರೆದ ಭಕ್ತ ಸಂಕುಲಕ್ಕೆ ಭಗವಂತನ ಆಗಮನದ ಈ ದಿವ್ಯ ಸಂಭ್ರಮದ ಹಬ್ಬ ರಸಿಕತೆಯ ಸುದ್ದಿಯಾಗಿ, ನವ ಚೈತನ್ಯದ ಉಸಿರನ್ನು ತುಂಬುವ ಸಂಜೀವಿನಿಯಾಗಿ, ಅಳಿಕೆಯ ಇತಿಹಾಸದ ಪುಟಗಳಲ್ಲಿ ಸಾಯಿ ಚರಿತೆಯಾಗಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿತು. ಸ್ವಾಮಿಯಿಂದ ಹರಿದು ಬಂದ ಪ್ರೇಮಾಮೃತದ ರಸಗಂಗೆ ಜನಮನವನ್ನು ಬೆಳಗುವ ಜೀವ ಜಲವಾಗಿ, ಜೀವೋತ್ತೇಜಕ ಅಂತರ್ಜ್ಯೋತಿಯ ಪ್ರಭೆಯಾಗಿ ಬೆಳಗಿತು. ಪ್ರಸಕ್ತ ದಿನಗಳಲ್ಲಿ ಅಳಿಕೆಯ ಪ್ರಶಾಂತ ವಾತಾವರಣ, ಕಣ್ಮನ ಸೆಳೆಯುವ ನಿಸರ್ಗದ ಅಭಿರಾಮತೆ ದೇಶದ ನಾಗರಿಕರನ್ನು ಕೈಬೀಸಿ ಕರೆಯಿತು. ಜೈ ಸಾಯಿರಾಮ್.